ಜಗತ್ತಿನಲ್ಲೇ ಜನಪ್ರಿಯ ಕಾವ್ಯ ರಾಮಾಯಣ. ಶತಕೋಟಿ ರಾಮಾಯಣಗಳು ಇದೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಏಕಶ್ಲೋಕಿ ರಾಮಾಯಣ ಅನ್ನೋದು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಹೇಳ್ಕೊಡ್ತಾರೆ. ಜನಜನಿತವಾಗಿರತಕ್ಕಂಥದ್ದು ಬಗೆ ಬಗೆಯ ರಾಮಾಯಣಗಳು ಇವೆ. ಅವುಗಳಲ್ಲಿ ಈಗ ನಾವು ಉದಾಹರಣೆಗೆ ಹೇಳಬೇಕು ಅಂತಂದರೆ ಅಕ್ಷರ ರಾಮಾಯಣ ಅಂತ ನಾವು ತಗೊಂಡ್ರೆ ರಾಮ 2 ಅಕ್ಷರ ಇದೆ ಅಲ್ವಾ, ರಾಮ. ಅದರ ಬಗ್ಗೆ ಪುರಂದರದಾಸರು ಏನು ಹೇಳ್ತಾರೆ, ರಾ ಅಂತ ನೀನು ಹೇಳಿದಾಗ ಬಾಯಿ ತೆಗಿತೀಯ, ಮಾಡಿರೋ ಪಾಪ ಹೊರಗೆ ಹೊಟ್ಟೋಗುತ್ತೆ. ಮ ಅಂದಾಗ ಬಾಯಿ ಮುಚ್ಚಿಕೊಂಡು ಒಳಗೆ ಹೋಗದ ಹಾಗೆ ಅದು ತಡೆಯುತ್ತೆ. ಅದಕ್ಕೇ ರಾಮ ಮಂತ್ರವನ್ನು ಜಪಿಸು ಅಂತ ಪುರಂದರದಾಸರು ಪ್ರೇರೇಪಿಸ್ತಾರೆ. ಆಮೇಲೆ ತರಹದ್ದನ್ನಲ್ಲ. ಈಗ ಶಬ್ದ ರಾಮಾಯಣ ತಗೊಳ್ಳೋಣ ಉದಾಹರಣೆಗೆ. ಬಂದ, ಕೊಂದ, ತಂದ, ಈ 3 ಶಬ್ದದಲ್ಲೇ ಇರತಕ್ಕಂತಹ ರಾಮಾಯಣವನ್ನು ಈಗ ನೀವು ಕೇಳಿ. ರಾಮ ಲಂಕೆಗೆ ಬಂದ, ರಾವಣನನ್ನು ಕೊಂದ, ಅಶೋಕವನದಲ್ಲಿದ್ದ ಸೀತೆಯನ್ನು ಅಯೋಧ್ಯೆಗೆ ತಂದ. ಮುಗಿದೋಯ್ತು ಇದರಲ್ಲಿ. ಇನ್ನು ವಾಕ್ಯದಲ್ಲಿ ರಾಮಾಯಣ ಅಂತ ನಾವು ತಗೊಳ್ಳೋದಿದ್ರೆ, ಮಾತಿನ ರಾಮಾಯಣ ಅಂದರೆ ನಮಗೆಲ್ರಿಗೂ ಗೊತ್ತು, ಈ ಕಾವ್ಯದ ನಾಯಕನೇ ರಾಮ ಅಂತ. ಮಾತೆತ್ತಿದ್ರೆ ಅಯ್ಯೋ ರಾಮ ಅನ್ನತಕ್ಕಂತಹ ಒಂದು ವಾಡಿಕೆ ಕೆಲವ್ರದ್ದಾದರೆ, ಇನ್ನು ಜಾಸ್ತಿ ವಿಸ್ತರಿಸಿ ಯಾರ ದೀರ್ಘವಾಗಿ ಏನಾರ ಹೇಳ್ತಾ ಇದ್ದರೆ ಅಯ್ಯೋ ಇವರು ರಾಮಾಯಣ ಶುರುವಾಯಿತು ಅನ್ನತಕ್ಕಂತಹ ಒಂದು ವ್ಯಂಗ್ಯದ ಮಾತಾಡತಕ್ಕಂತಹದ್ದು ಕೂಡ ಇದ್ದೇ ಇದೆ. ಇನ್ನು ಏನೇ ಹೇಳಿ ಅದನ್ನು ರಾಮಾಯಣಕ್ಕೆ ಜೋಡಣೆ ಮಾಡತಕ್ಕಂಥ ಅಭ್ಯಾಸ ಉಳ್ಳತಕ್ಕಂಥವರು ಇದ್ದಾರೆ. ಇಂಥವ್ರನ್ನ ಪರೀಕ್ಷೆ ಮಾಡಬೇಕು, ಎಲ್ಲದಕ್ಕೂ ಜೋಡಿಸ್ಬಿಡ್ತಾರಲ್ಲ ನೋಡೋಣ ಅಂತ ಮೇಧಾವಿಗಳೆಲ್ಲ ಸೇರಿದ್ರಂತೆ. 2 ವಾಕ್ಯ ಹೇಳಿದ್ರಂತೆ. ಒಂದು ಕಣ್ಣ ಮುಚ್ಚೆ ಕಾಡೇಗೂಡು ಒಂದು ವಾಕ್ಯ, 2ನೇ ವಾಕ್ಯ ಉದ್ದಿನ ಮೂಟೆ ಉರುಳಿ ಹೋಯಿತು. ಹೇಳಪ್ಪ, ಲಿಂಕ್ ಮಾಡಪ್ಪ ರಾಮಾಯಣಕ್ಕೆ ಅಂತ ಜೋಡಣೆ ಮಾಡೋರನ್ನ ಹಾಸ್ಯ ಮಾಡಿದ್ರಂತೆ. ಅವ್ರಿಗೆ ರೆಡಿಮೇಡ್ ಆನ್ಸರ್ ಏನು ಸಿಕ್ತಂತೆ ಗೊತ್ತಾ? ಅಯ್ಯೋ 24,000 ಶ್ಲೋಕ ಹೇಳಿದ ಆ ವಾಲ್ಮೀಕಿ ತಾವು 2 ವಾಕ್ಯವನ್ನು ಹೇಳಿದ್ರಿ, ಎಷ್ಟು ಚೆನ್ನಾಗಿ ಹೇಳಿದ್ರಿ, ಏನಪ್ಪ ಏನು ಹೇಳಿದೆ ಸರಿಯಾಗಿ ವಿವರಿಸು ಅಂದರೆ, ಕಣ್ಣ ಮುಚ್ಚೆ ಕಾಡೇಗೂಡು ಅಂದ್ರಿ, ದಶರಥನು ಮರಣವನ್ನು ಅಪ್ಪಿದ, ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋದರು. ಇನ್ನು 2ನೇ ವಾಕ್ಯ ಉದ್ದಿನ ಮೂಟೆ ಉರುಳಿಯೇ ಹೋಯಿತು. ಅಹಂಕಾರದಲ್ಲಿ ಮದಿಸಿದ್ದ ರಾವಣನನ್ನು ಸಂಹಾರ ಮಾಡಲಾಯಿತು ಅಂತ. ನೋಡಿ, ನಾವು ಹೇಗೆ ಗ್ರಹಿಸ್ಕೋತೀವೋ ಹಾಗೆಯೇ ನಮ್ಮ ಗ್ರಹಣದಂತೆ ಪ್ರತಿ ವಿಷಯವೂ ಅಡಗಿರುತ್ತೆ. ಹೌದು ಹೌದು ಹೌದು. ಈಗ ಪೆಹಲ್ಗಾಂವ್ನಲ್ಲಿ 26 ಅಮಾಯಕ ಪ್ರವಾಸಿಗಳ ಒಂದು ಮಾರಣ ಹೋಮ ನಡೆದದ್ದು ನಮ್ಮ ಎಲ್ಲರ ಮನಸ್ಸಿನಲ್ಲಿ ಇನ್ನೂ ಹಚ್ಚ ಹಸಿರಾಗಿ ನೆಲೆಯಾಗೇ ಇದೆ. ಎಲ್ಲರೂ ಏನು ಹೇಳಿದ್ರು ಪ್ರಶ್ನೆ, ಮೋದಿಯವರು ಯುದ್ಧ ಘೋಷಣೆಯನ್ನು ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನಿಸಿದ್ರು. ಅದಕ್ಕೆ ಏನಪ್ಪ ಉತ್ತರ ಅಂತಂದರೆ, ರಾಮ ನೇರವಾಗಿ ತಾನೇ ಲಂಕೆಗೆ ಹೋದ್ನಾ? ಹೋಗಲಿಲ್ಲ. ಮೊದಲು ಯಾರನ್ನು ಕಳಿಸ್ದ? ಹನುಮನನ್ನು ಕಳಿಸ್ದ. ಮಾರುತಿ ಏನು ಮಾಡ್ದ? ಅಲ್ಲಿಗೆ ಹೋಗಿ ವನವನ್ನು ಕಿತ್ತು ನಾಶ ಮಾಡ್ದ. ರಾವಣನ ಬಲಾಬಲಗಳನ್ನು ತೂಗಿ ಅಳೆದುಕೊಂಡ. ಬಾಲಕಿಟ್ಟ ಬೆಂಕಿಯಿಂದಲೇ ಲಂಕಾ ನಗರಕ್ಕೇ ಬೆಂಕಿ ಹಚ್ಚಿಬಿಟ್ಟು ಹಿಂತಿರುಗಿಬಿಟ್ಟ. ನೋಡಿ, ಇದೇನೇ ಲೆಕ್ಕಾಚಾರ, ಬುದ್ಧಿವಂತಿಕೆ ಅಂತ ಹೇಳೋದ್ರಂತೆ ಉತ್ತರ ಕೊಡತಕ್ಕಂಥವ್ರು. ಇಷ್ಟು ಹೊತ್ತು ನಮ್ಮ ಮಾತಿನ ಸರಳ ರಾಮಾಯಣವನ್ನು ನಾವು ನಿಲ್ಲಿಸಿ ಗಂಗಾತನೆಯ ಶ್ರೀ ಎಚ್.ಎಂ. ಸಿದ್ದಪ್ಪನವರ ಶ್ರೀಮದ್ ರಾಮಾಯಣ ಗಾನವಾಹಿನಿಯ ಲಾವಣಿ ರೂಪಕ ಯುದ್ಧಕಾಂಡವನ್ನು ನಾವು ಈಗ ಮುಂದುವರಿಸೋಣ. ಯುದ್ಧಕಾಂಡದಲ್ಲಿ ರಾಮ ರಾವಣರ ಸಾಹಸ ಸಮರವೋ ಅತಿ ಘೋರ. ರಾಮ ರಾಮ ರಘುರಾಮನ ಚರಿತೆಯ ರಾಮಾಯಣದ ಸುವಿಚಾರ. ಶತಯೋಜನದ ಸಾಗರ ದಾಟುವ ಉಪಾಯವೇನೈ ಎನ್ನುತ್ತಲಿ. ರಾಮನು ಕೇಳರುವ ನಳರಾಜಗೆ ಸುಗ್ರೀವ ಹೇಳಿದ ವಿನಯದಲ್ಲಿ. ಸಾಗರದುದ್ದಕ್ಕೆ ಸೇತುವೆ ಕಟ್ಟುತ್ತ ದಾಟಿಸುವ ಈ ಸೇನೆಯನು
ಸೇತುವೆ ಕಟ್ಟುವ ಯೋಜನೆ ಮಾಡೈ ರಾಮನೆ ಎಂದನು ವಾನರನು. ತಪವನು ಮಾಡುತ್ತ ಸಾಗರ ಶೋಷಿಸಿ ಸೇತುವೆ ಕಟ್ಟುವ ಸಾಹಸವು ತನಗಿದೆ ಎನ್ನುತ್ತ ರಾಮನು ಹೇಳಿದ ತೋರುತ ಅನುಪಮ ವಿಶ್ವಾಸವು. ಮಹಾನ್ ಲಂಕಾ ನಗರದ ಜನತೆಯ ಜೀವನವಲ್ಲದೆ ಸೈನ್ಯವದು ಹೇಗಿದೆ ಎಂಬುದ ವಿವರದಿ ತಿಳಿಯಲು ಬಯಸುವೆ ಈಗಲೇ ಹೇಳಿರದು. ರಾಮನ ಇಂಗಿತ ಅರಿಯುತ ಹನುಮನು ಹೇಳಿದ ಲಂಕಾ ವಿವರವನು. ಅಪಾರ ವೈಭವ ಅನುಪಮ ಸೈನ್ಯವು ತುಂಬಿದೆ ಲಂಕಾ ನಗರವನು. ನಮ್ಮಯ ಮಹಾನ್ ವಾನರ ವೀರರು ಜಯವನ್ನು ತರುವರು ಶತಸಿದ್ಧ. ಶ್ರೀರಾಮಚಂದ್ರನೇ ಸಂಶಯ ಬಿಡುನಿ ವಾನರ ಭಕ್ತಿಯು ಪರಿಶುದ್ಧ. ಹನುಮನ ನುಡಿಯನು ಕೇಳಿದ ರಾಮನು ಸುಗ್ರೀವಗೇಳಿದ ಸೌಮ್ಯದಲ್ಲಿ. ಸದ್ಯದ ಮುಹೂರ್ತ ಶುಭವಾಗಿರುವುದು ಬಲಗಣ್ಣದುರಿದೆ ಎನ್ನುತ್ತಲಿ. ಸೂರ್ಯದೇವನು ನಭದ ಮಧ್ಯದಿ ಶೋಭಿಸುತ್ತಾ ತಾನಿರುವನು. ಕಾರ್ಯಸಿದ್ಧಿಗೆ ಸೂಕ್ತ ಸಮಯವು ಜಯವು ತಮ್ಮದೇ ಎಂದನು. ಯುದ್ಧಕಾಂಡದಲ್ಲಿ ರಾಮ ರಾವಣರ ಒಂದು ಸಾಹಸಕಾರಿ ಸಮರ ಏನಿದೆ ಅದು ಅತಿ ಘೋರವೇ ಆದಂಥದ್ದು ಆಗಿದೆ. ಮೊದಲ ಪ್ರಾರಂಭ ಶತಯೋಜನವನ್ನು ದಾಟೋಕ್ಕೆ ಏನು ಉಪಾಯ, ಏನು ಮಾಡಬಹುದು ಅಂತ ಕೇಳಿದಾಗ ಸುಗ್ರೀವ ಹೇಳ್ತಾನೆ, ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ಅದಕ್ಕೆ ಏನು ಮಾಡಬೇಕು ಆ ಉಪಾಯವನ್ನು ತಿಳಿಸೋ, ನಾನು ಸೈನ್ಯವನ್ನು ಆ ಸೇತುವೆ ಮೇಲೆ ದಾಟಿಸ್ಬಿಡ್ತೀನಿ ಎಂದಾಗ ಆಗ ಶ್ರೀರಾಮನನ್ನು ಅವನು ಕೇಳ್ತಾನೆ, ಹೇಗೆ ಇದಕ್ಕೇನು ಉಪಾಯ ಮಾಡ್ತಿ, ಏನು ಯೋಜನೆ ಮಾಡ್ತಿ, ಏನು ಮಾಡಬಹುದು ಅಂತ ಪ್ರಶ್ನಿಸಿದಾಗ ರಾಮ ಹೇಳ್ತಾನೆ, ನನ್ನ ತಪೋಬಲದಿಂದ ನನಗೆ ಸಮುದ್ರವನ್ನು ಇಂಗಿಸಿ ಸೇತುವೆಯನ್ನು ಕಟ್ಟತಕ್ಕಂತಹ ಸಾಹಸ ತನಗೆ ಇದೆ ಅಂತ ಅವನು ಆ ಮಾತನ್ನು ಅತಿ ವಿಶ್ವಾಸದಿಂದ, ಏನೇ ಕೆಲಸ ಮಾಡಬೇಕಾದ್ರೆ ಫಸ್ಟು ನಮಗೆ ಕಾನ್ಫಿಡೆನ್ಸ್ ಇರಬೇಕು, ನಾನು ಮಾಡ್ತೀನಿ ಅನ್ನತಕ್ಕಂತಹ ಒಂದು ಧೈರ್ಯ ಇರಬೇಕು, ಭರವಸೆ ಇರಬೇಕು. ಅವನು ಅತಿ ಅನುಪಮ ವಿಶ್ವಾಸದಿಂದ ತಿಳಿಸ್ತಾನೆ. ಈಗ ನಾವು ಎಲ್ಲೇ ಹೋಗಿ ಏನೇ ಮಾಡಬೇಕಾದ್ರೂ ನಮಗೆ ಪ್ರೀ ಪ್ಲ್ಯಾನ್ ಅನ್ನೋಂಥ, ಈಗ ನಾವು ಮನೆ ಕಟ್ಟಕ್ಕೆ ಮೊದಲು ಒಂದು ಪ್ಲ್ಯಾನ್ ಹಾಕ್ಕೋತೀವಲ್ಲ ಹಾಗೆ ಈಗ ಅಲ್ಲಿಗೆ ಹೋಗಿ ಅವ್ರ ಹತ್ರ ಹೋರಾಟ ಮಾಡಬೇಕು ಅಂದರೆ ಲಂಕಾ ನಗರದ ಜನಜೀವನ ಹೇಗಿದೆ, ಅಲ್ಲಿನ ಸೈನ್ಯ ಬಲದ ಬಗ್ಗೆ ತಿಳ್ಕೋಬೇಕು ಅಂತ ರಾಮ ಪ್ರಶ್ನಿಸಿದಾಗ ಹನುಮಂತ ಲಂಕೆಯ ವೈಭವವನ್ನು ಇರುವುದನ್ನು ಇದ್ದಂತೆ ಲಂಕೆಯ ವೈಭವವನ್ನು ವರ್ಣನೆ ಮಾಡ್ತಾನೆ. ಮತ್ತು ಅಲ್ಲಿ ಪರಾಕ್ರಮಿ ಸೈನ್ಯವೂ ಕೂಡ ಇದ್ದಾರೆ ಅಲ್ಲೂ ಅಂತ ಹೇಳ್ತಾನೆ. ಆದರೆ ಸುಗ್ರೀವ ಹೇಳ್ತಾನೆ, ಯಾರು ಏನೇ ಇದ್ದರೂ ನಂಬಿಕೆ ಬಹಳ ಮುಖ್ಯ. ಆದ್ದರಿಂದ ವಾನರರ ಭಕ್ತಿ ಎನ್ನತಕ್ಕಂಥದ್ದು ಪರಿಶುದ್ಧವಾಗಿದೆ. ವಾನರ ವೀರರು ನಿನಗೆ ಜಯವನ್ನು ತರ್ತಾರೆ, ಸಂಶಯ ಮಾಡಬೇಡ ಅಂತ ರಾಮನಿಗೆ ಸುಗ್ರೀವನು ಒಂದು ಮನೋಬಲ ಬರುವಂತಹ ಒಂದು ವಿಶ್ವಾಸವನ್ನು ಆಡಿ ಪ್ರೇರೇಪಿಸ್ತಾನೆ. ಯಾವುದೇ ನಮ್ಮಲ್ಲಿ ಹಿಂದೆ ಇವತ್ತಿನ ಈಗಲ್ಲ, ಮೊದಲಿಂದಲೂ ಅಷ್ಟೇ ಶಕುನ ನೋಡತಕ್ಕಂಥದ್ದು ಒಂದು ಸಂಪ್ರದಾಯ ನಮ್ಮಲ್ಲಿ. ನಾವೆಲ್ಲರ ಹೊರಟ್ರೆ ಏನೋ ಶಕುನ ಒಳ್ಳೆಯದಾಗಿ ಬಂದ ತಕ್ಷಣ ಈ ಶಕುನ ಚೆನ್ನಾಗಿದೆ, ಇದು ಎಲ್ಲರ ಹೊರಟ್ರೆ ಸಣ್ಣ ಹನಿ ಮಳೆ ಬಂದರೆ ಇದು ಪುಷ್ಪವೃಷ್ಟಿ ಅಂತ ನಾವು ಆ ಸಣ್ಣ ಮಳೆ ಹನಿಯನ್ನು ದೇವತೆಗಳು ಸುರಿಸೋ ಪುಷ್ಪವೃಷ್ಟಿಗೆ ಹೋಲಿಸ್ಕೊತೀವಿ. ಹಾಗೆ ಶಕುನ ಸರಿಯಾಗಿದೆ, ಮುಹೂರ್ತವೂ ಕೂಡ ಶುಭವಾಗಿದೆ. ಮಧ್ಯಾಹ್ನದ ಸಮಯ ಹಿಂದಿನ ಕಾಲದ ಥರ ಬೇರೆ ಏನು ಇದು ಇಲ್ವಲ್ಲ, ಕತ್ಲಾದ್ಮೇಲೆ ಹೊರಟ್ರೆ ಎಲೆಕ್ಟ್ರಿಸಿಟಿ ಪವರು ಎಲ್ಲ ಏನು ಇಲ್ವಲ್ಲ. ಆದ್ದರಿಂದ ಮಧ್ಯಾಹ್ನದ ಸಮಯ ಮುಹೂರ್ತ ಶುಭವಾಗಿದೆ, ಕಾರ್ಯಸಿದ್ಧಿಗೆ ಸೂಕ್ತ ಅಂತ ಶ್ರೀರಾಮನಿಗೆ ತಿಳಿಸ್ತಾನೆ. ಹೀಗೆ ಮಾಡಬಹುದು, ಈಗ ಸರಿಯಾಗಿದೆ ಸಮಯ ಅಂತ. ವಿಜಯದ ಯಾತ್ರೆಗೆ ಹೊರಟಿತು ವಾನರ ಅಜಿಂಕ್ಯ ಸೇನೆಯುರ ಬಸದಲ್ಲಿ. ಹಾರುತ ನೆಗೆಯುತ ಫಲಗಳ ಮೆಲ್ಲುತ ಜಯ ಜಯ ಘೋಷವ ಹಾಕುತ್ತಲಿ. ಅಂಗದ ಹನುಮರ ಭುಜಗಳ ಮೇಲೆಯೇ ರಾಮ ಲಕ್ಷ್ಮಣ ಹೊರಟಿಹರು.
ಸಾಗರ ತೀರವ ಸೇರುತ್ತ ಎಲ್ಲರೂ ತಂಗುವ ಸ್ಥಳವನ್ನು ನೋಡಿದರು. ಅದುವೇ ಸಮಯದಿ ಅಶೋಕವನದಲ್ಲಿ ಸೀತೆಯು ಕಂಡಲು ಶುಭ ಶಕುನ. ಉತ್ಸಾಹದಿಂದಲಿ ಕತ್ತಲೆ ಹರಿದಿಹ ಮನದಲ್ಲಿ ನೆನೆದಳು ರಘುವರನ. ಇತ್ತ ಕಡೆ ಲಂಕೆಯಲ್ಲಿ ಅಶುಭ ಸೂಚನೆಯು ಕಂಡಿತ್ತು. ಮತ್ತೆ ಅಸುರ ಗಣ ಮುಂಬರುವ ಕೆಡುಕಿಗೆ ಬೆದರಿತ್ತು. ಚಿತ್ತದಲ್ಲಿ ಬಗೆ ಬಗೆಯ ಭಯವಾಗ ಮೂಡಿತ್ತು. ಮತ್ತನೇರಿದ ರಾವಣನ ಮನದಲ್ಲಿ ದಳ್ಳುರಿಯೂ ಸಿಡಿದಿತ್ತು. ಲಂಕಾನಗರದಿ ದಾನವರಾಜನು ಸಭೆಯನ್ನು ಕರೆಯುತ್ತ ಹೇಳಿದನು. ವಾನರನೊಬ್ಬನು ಲಂಕೆಗೆ ಧಾವಿಸಿ ಮಾಡಿದ ಅನರ್ಥ ಕಾರ್ಯವನು. ಮಹಾನ್ ರಾಕ್ಷಸ ವೀರರ ಕೊಲ್ಲುತ್ತ ಪುರವನು ಸುಟ್ಟನು ಕ್ಷಣದೊಳಗೆ. ಸೀತೆಯ ಕಾಣುತ್ತ ಕುಶಲವನರಿಯುತ್ತ ಗುಟ್ಟನು ತಿಳಿಸುವ ರಾಮನಿಗೆ. ಸಾಗರ ದಾಟುತ್ತ ರಾಮನು ಬರುವನು ಶಂಕೆಯೇ ಇಲ್ಲವು ಇದರೊಳಗೆ. ಲಂಕೆಯ ರಕ್ಷಿಪ ಸಲಹೆಯ ಕೊಡಿರೈ ಜಾಣರೆ ಎಂದನು ಸಭೆಯೊಳಗೆ. ಅತುಲ ಪರಾಕ್ರಮಿ ಲಂಕಾಧೀಶನೆ ಆಯುಧ ಸಜ್ಜಿತ ಸೇನೆಯಿದೆ. ದೇವತೆ ಗಣವದು ನಿನ್ನಯ ಪಾದಕ್ಕೆ ಅಂಜುತ ಭಯದಿಂ ಎರಗುತ್ತಿದೆ. ನಿನ್ನೆಯ ಪುತ್ರನು ಇಂದ್ರಜಿತ್ತುವೆ ರಾಮನ ಸೋಲಿಸೆ ಸಾಕೆನಲು. ರಾಕ್ಷಸ ವೀರರು ಹೊಗಳುತ್ತ ರಾಜನ ಹೊರಡಳು ಅಪ್ಪಣೆ ಕೊಡು ಎನ್ನಲು. ವಿಜಯ ಯಾತ್ರೆಗೆ ಲೆಕ್ಕವಿಲ್ಲದಂತಹ ವಾನರ ಸೇನೆ ಹಾರ್ತಾ ನೆಗೀತಾ ಹಣ್ಣುಗಳನ್ನು ಮೆಲ್ಲುತ್ತಾ ಜಯಘೋಷವನ್ನು ಹಾಕುತ್ತಾ ರಭಸದಲ್ಲಿ ಹೊರಟು. ಅಂಗದ ಹನುಮನ ಭುಜಗಳ ಮೇಲೆ ರಾಮ ಲಕ್ಷ್ಮಣರು ಹೊರಟರು. ಆಮೇಲೆ ಇವರೆಲ್ಲರೂ ಹೊರಟ್ರೆ ಒಂದು ಕಡೆ ನಿಂತ್ಕೋಬೇಕಲ್ಲ. ಸಾಗರದ ತೀರದಲ್ಲಿ ತಂಗುವ ಸ್ಥಳ ಎಲ್ಲಿ ಉಚಿತ, ಎಲ್ಲಿ ನಾವು ಹಾಲ್ಟ್ ಮಾಡ್ಬೋದು ಅನ್ನೋ ಜಾಗವನ್ನು ಮೇಲ್ಗಡೆನೆ ಹಾರುವಾಗಲೇ ಈ ಡ್ರೋನ್ನಲ್ಲಿ ನೋಡೋದು ಅಂತ ಹೇಳ್ತಾರಲ್ಲ, ಹಾಗೆ ರಾಮ ಲಕ್ಷ್ಮಣರು ಅಂಗದ ಹನುಮರ ಭುಜದ ಮೇಲೆ ಕೂತ್ಕೊಂಡು ಹಾರ್ಕೊಂಡು ಹೋಗ್ತಾ ಎಲ್ಲವನ್ನು ಅಸೆಸ್ ಮಾಡಿಕೊಂಡು ಹೋದರು. ಅಶೋಕವನದಲ್ಲಿ ಇತ್ತ ಸೀತೆಗೆ ಶುಭ ಶಕುನಗಳು. ಅವರಿಗೆ ಯುದ್ಧ ಮಾಡೋದಕ್ಕೆ ಶಕುನ ಚೆನ್ನಾಗಿದೆ ಅಂದರು. ಸೀತೆಗೂ ಕೂಡ ಈ ಕಡೆಗೆ ಶುಭ ಶಕುನಗಳೇ ಆಯಿತು. ಲಂಕೆಯಲ್ಲೇನಾಯಿತು, ಅಶುಭ ಸೂಚನೆಗಳು ಹೆಚ್ಚಿತು. ಆಗ ಮುಂದೆ ಬರತಕ್ಕಂತಹ ವಿಪತ್ತನ್ನು ಯಾಕೋ ಹೀಗೆಲ್ಲ ಆಗ್ತಾ ಇದೆ ಅಂತ ನೆಂದು ಜನ ಎಲ್ಲ ಬೆವುತು ಬಿಟ್ಟರು, ಹೆದರು ಬಿಟ್ಟರು. ಮದವೇರಿದ ರಾವಣನ ಮನಸ್ಸಿನಲ್ಲಿ ಹೊಟ್ಟೆ ಕಿಚ್ಚು. ಆ ಕಿಚ್ಚಿದೆಯಲ್ಲ, ಆ ಹೊಟ್ಟೆಯ ಕಿಚ್ಚು ಎಲ್ಲವನ್ನ ಸುಟ್ಟು ಬಿಡುತ್ತೆ ಅಂತ ಅವರನ್ನು ಅದೇ ಸುಟ್ಟು ಬಿಡುತ್ತೆ ಅಂತಲೂ ಹೇಳ್ತಾರೆ. ಸಭೆನ ಕರೀತಾನೆ. ವಾನರ ಒಬ್ಬ ಬಂದಿದ್ದ, ಎಂಥ ಅನರ್ಥ ಕಾರ್ಯ ಮಾಡಿಬಿಟ್ಟು ಹೋದ. ಸೀತೆಯನ್ನು ಭೇಟಿ ಮಾಡಿ ಅವಳ ಕುಶಲವನ್ನು ಕೇಳಿ ಈಗ ರಾಮನಿಗೆ ಹೋಗಿ ಈ ಗುಟ್ಟನ್ನು ಅವಳೆಲ್ಲಿದ್ದಾಳೆ ಅನ್ನೋದನ್ನು ತಿಳಿಸ್ಬಿಡ್ತಾನೆ. ಸಾಗರವನ್ನು ದಾಟಿ ರಾಮ ಬಂದೇ ಬಿಡ್ತಾನೆ, ಅದರೊಳಗೆ ಏನೂ ಅನುಮಾನ ಇಲ್ಲ. ಈ ಲಂಕೆಯನ್ನು ರಕ್ಷಿಸತಕ್ಕಂತಹ ಸಲಹೆಯನ್ನು ನೀವೆಲ್ಲ ಜಾಣರಾಗಿರೋ ನೀವು ಈಗ ಲಂಕೆಯನ್ನು ಹೇಗೆ ರಕ್ಷಣೆ ಮಾಡ್ಕೋಬಹುದು ಅಂತ ಸಲಹೆಯನ್ನು ಕೊಡ್ರಿ ಅಂತ ಹೇಳಿದಾಗ ಸಭೆಯಲ್ಲಿದ್ದವ್ರು ಏನು ಹೇಳಿದ್ರು, ಯಾವಾಗಲೂ ಹೊಗಳು ಭಟ್ರು ಇರ್ತಾರಲ್ಲ, ಅಯ್ಯೋ ನೀವೇ ಮಹಾಪರಾಕ್ರಮಿಗಳು, ನಿಮ್ಮ ಹತ್ರ ಆಯುಧ ಸಜ್ಜಿತವಾದ ಸೈನ್ಯ ಇದೆ, ಎಲ್ಲ ದೇವತೆಗಳು ಹೆದರಿ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, ನಿನಗೆ ಯಾವ ಭಯ ಬಂತೋ, ನಿನಗೇನೆ ಅದು ನಿನ್ನ ಮಗ ಇದ್ದಾನೆ ನೋಡು ಇಂದ್ರಜಿತ್ತ, ಅವನು ಒಬ್ಬನೇ ಸಾಕು ರಾಮನನ್ನು ಸೋಲಿಸಿಬಿಡ್ತಾನೆ ಅಂತ ರಾಜನನ್ನು ಹೊಗಳ್ತಾ ಯುದ್ಧಕ್ಕೆ ನಾವೆಲ್ಲ ಹೊರಡ್ತೀವಿ, ನಮಗೆ ಅಪ್ಪಣೆಯನ್ನು ಕೊಡು ಅಂತ ಕೇಳಿದ್ರು. ದುಷ್ಟ ಬುದ್ಧಿಯ ದುರುಳ ದೈತ್ಯರು ಹೊಗಳಿ ರಾಜನ ಕೆಡಿಸೋತ
ಕಷ್ಟಗಳ ತಾವು ತಂದುಕೊಳ್ಳುವ ಮಾರ್ಗದಲ್ಲಿ ಮುನ್ನಡೆಯೋತ ಈ ಪರಿ ಹೊರಟಿಹ ರಾಕ್ಷಸ ವೀರರ ತಡೆಯುತ್ತ ಹೇಳಿದ ವಿಭೀಷಣ. ಚತುರೋಪಾಯದ ಯತ್ನವ ನಡೆಸದೆ ಒಮ್ಮೆಲೆ ದಂಡವೋ ಸಲ್ಲಕಣ. ಸಾಮಾನ್ಯರಲ್ಲವೂ ವಾನರ ವೀರರು, ಕೇವಲ ಒಬ್ಬನೇ ಲಂಕೆಯನು ತಲ್ಲಣಗೊಳಿಸುತ್ತಾ ಅಪಾರ ನಷ್ಟವ ಕ್ಷಣದಲ್ಲಿ ಮಾಡಿದ ಪರಿಯನ್ನು. ಪರನಾರಿಯರ ಮೋಹವು ಸಲ್ಲದು, ಅಪಾರ ನಷ್ಟವು ಅಸುರರಿಗೆ. ಅಂತೆಯೇ ಹೆಣ್ಣನ್ನು ಕದಿಯುತ ತರುವುದು ಭೀಕರ ಪಾಪವು ಸರ್ವರಿಗೆ. ದ್ರವ್ಯ ನಾಶ ಮೇಣ ಅಪಕೀರ್ತಿಯದು, ಸರ್ವರ ನಾಶವು ಬೇಡಣ್ಣ. ವೈರವ ತ್ಯಜಿಸುತ್ತ ಜಾನಕಿಯೊಪ್ಪಿಸಿ ಸರ್ವರು ಸುಖದಿಂಬಾಳೋಣ. ತಮ್ಮನ ಮಾತನು ಕೇಳಿದ ರಾವಣ ಕೆರಳುತ ಸಭೆಯನ್ನು ತ್ಯಜಿಸುತ್ತಲಿ. ಅಂತಃಪುರದೆಡೆ ನಡೆದನು ಭರದಲ್ಲಿ, ರೋಷವು ತುಂಬಿದ ಹೃದಯದಲ್ಲಿ. ಪುನರಪಿ ಮರುದಿನ ಅಣ್ಣನ ಸನಿಹಕ್ಕೆ ನಡೆದನು ಬೆದರದ ವಿಭೀಷಣ. ವಿದ್ವಾಂಸರಲ್ಲದೆ ಬುದ್ಧಿವಂತರು ಸಚಿವರು ಸೇರಿದ ವೀರಗಣ. ಜಾನಕಿ ಲಂಕೆಯ ಸೇರಿದ ದಿನದಿ ಅನಿಷ್ಟ ಸೂಚನೆ ತೋರುತ್ತಿವೆ. ಶುಭವಲ್ಲವು ಈ ಕೃತ್ಯವು ನಗರದಿ, ಪಶುಗಳು ಕಂಬನಿ ಸುರಿಸುತ್ತಿವೆ. ಸೀತೆಯ ರಾಮಗೆ ಒಪ್ಪಿಸಿ ಬೇಗದಿ ಪ್ರಾಯಶ್ಚಿತ್ತವ ಪಡೆಯಂದ. ಒಳಿತನು ಹೇಳಲು ಬಂದಿಹೆ ನಿಲ್ಲಿಗೆ, ಯೋಚಿಸಿ ಮುಂದಕ್ಕೆ ನಡೆಯಂದ. ಅಪಾರ ಛಲದಲ್ಲಿ ರಾವಣನೆಂದನು, ಖಂಡಿತ ಬಿಡನೈ ಜಾನಕಿಯ. ರಾಮನೇ ಅಲ್ಲದೆ ಇಂದ್ರನೇ ಬರಲಿ, ಸಮರದಿ ಪಡೆಯುವೆ ನಾ ವಿಜಯ. ಸಮರದಿ ಪಡೆಯುವೆ ನಾನ್ ವಿಜಯ. ದುಷ್ಟ ಬುದ್ಧಿಯ ದೈತ್ಯರು ರಾಜನನ್ನು ಹೊಗಳಿ ಹೊಗಳಿಯನ್ನು ಹೊನ್ನ ಶೂಲಕ್ಕೇರಿಸದಿರೆಯ ಅಂತ ಬಸವಣ್ಣವರು ವಚನದಲ್ಲಿ ಒಂದು ಕಡೆಗೆ ಹೇಳ್ತಾರೆ. ಇವನನ್ನು ಹೊಗಳಿದ್ರು. ಆಗ ವಿಭೀಷಣ ಹೇಳ್ತಾನೆ, ನೋಡು, ಚತುರೋಪಾಯವನ್ನು ಮಾಡದೆ ಸಾಮಧಾನ ಭೇದ ದಂಡ ಇದೆ. ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ವಿಧಿವಿಧಾನಗಳು ಇದೆ. ಅದನ್ನೆಲ್ಲ ಚತುರೋಪಾಯವನ್ನು ಮಾಡದೆ ಈ ಥರ ಯುದ್ಧಕ್ಕೆ ಹೊರಟಿರೋದು ಸರಿ ಅಲ್ಲ ಅಂತ ವಿಭೀಷಣ ಹೇಳ್ದ. ನೋಡು, ಒಬ್ಬ ವಾನರನು ಲಂಕೆಯನ್ನೇ ತಲ್ಲಣಗೊಳಿಸ್ಬಿಟ್ಟ. ಬಂದಿದ್ದು ಒಬ್ಬ, ಹೀಗೆಲ್ಲ ಮಾಡಿಬಿಟ್ಟ. ಈಗ ವಾನರ ವೀರರು ಸಾಮಾನ್ಯರಲ್ಲ ಅಂತ ಎಚ್ಚರಿಸ್ದ. ಅದು ಪರನಾರಿ ಮೋಹದಿಂದ ಅಪಾರವಾದಂತಹ ನಷ್ಟ ಆಗುತ್ತೆ. ಹೆಣ್ಣನ್ನು ಕದ್ದು ಹೊತ್ತು ತರತಕ್ಕಂಥದ್ದು ಪಾಪ, ಅಪಕೀರ್ತಿ, ಹಣವ್ಯಯ, ಸರ್ವನಾಶ. ಇದೆಲ್ಲ ಬೇಡ ಅಣ್ಣ. ವೈರತ್ವ ಬಿಟ್ಟುಬಿಡು, ಜಾನಕಿಯನ್ನು ಒಪ್ಪಿಸ್ಬಿಡು, ಎಲ್ಲರೂ ಸುಖದಿಂದ ಬಾಳೋಣ ಅಂತ ಹಿತೋಪದೇಶ ಮಾಡಿದ. ಅವನೊಬ್ಬನಿಂದಾಗಿ ಎಷ್ಟು ಜನರಿಗೆ ಸಫರಿಂಗ್ ಇರುತ್ತೆ ಅಂತ ಹೇಳ್ದ. ತಮ್ಮ ಹೇಳಿದ್ರೆ ಯಾವಾಗಲೂ ಹೇಳ್ತಾರೆ, ಒಳ್ಳೆಯ ಮಾತು ಸತ್ಯಂ ಹೇಳಿದ್ರೆ ಅದು ಸತ್ಯ ಹೇಳಿದ್ರೆ ಅಹಿತವೇ ಎಲ್ರಿಗೂ. ತಮ್ಮನ ಮಾತಿನಿಂದ ಕೋಪಗೊಂಡ ರಾವಣ ಅಂತಃಪುರಕ್ಕೆ ಬಂದ. ಆದರೆ ವಿಭೀಷಣ ಏನು ಹೆದರಲಿಲ್ಲ. ಮತ್ತೆ ಅಣ್ಣನಿಗೆ ಮನವರಿಕೆ ಮಾಡೋಕ್ಕೋಸ್ಕರ, ಯಾಕೆಂದರೆ ಯಾರ್ಯಾರ ಹತ್ರ ಹೇಳಿಸ್ಬೇಕೋ ಅವ್ರ ಹತ್ರ ಎಲ್ಲ ಹೇಳಿಸ್ಲೇಬೇಕು ಅಂತ ಜಾನಕಿ ಲಂಕೆಗೆ ಬಂದ ದಿನದಿಂದ ಯಾಕೋ ಅನಿಷ್ಟ ಸೂಚನೆಗಳೇ ಎಲ್ಲ ಕಾಣಿಸ್ತಾ ಇದೆ. ಪಶುಗಳು ಕಣ್ಣೀರು ಹಾಕೋದು ಶಕುನ ಅಲ್ಲ. ಈ ಮನೆಗಳಲ್ಲೂ ಕೂಡ ಈ ಹಸು ಎಲ್ಲ ಕಟ್ಟಿದರೆ ಅದು ಈ ಒಂದು ಕಾಲನ್ನು ಹಿಂಗೆ ಮಡಚ್ಕೊಂಡು ಹಿಂಗೆ ತಲೆ ಹಿಂಗೆ ತೂಗ್ತಾ ಇದ್ದರೆ ಅದನ್ನು ಇಟ್ಕೊಳ್ಳಲ್ಲ, ಮಾರಿಬಿಡ್ತಾರೆ. ಅದು ಶಕುನ. ಇದು ಆ ಥರ ಎಲ್ಲ ಅದು ಮಾಡಬಾರ್ದು ಅಂತ ಸಹಜ. ಅದರ ಒಂದು ಅಸಹಜತೆ ಇದ್ದರೆ ಇಟ್ಕೊಳ್ಳೋದೇ ಇಲ್ಲ. ನೋಡು, ಪಶುಗಳೆಲ್ಲ ಕಣ್ಣೀರು ಹಾಕ್ತಾ ಇವೆ, ಅದೆಲ್ಲ ಒಳಿತು ಅಲ್ಲ. ಅದರಿಂದ ಸೀತೆಯನ್ನು ರಾಮನಿಗೆ ಒಪ್ಪಿಸ್ಬಿಡು, ಪ್ರಾಯಶ್ಚಿತ್ತ ಪಡ್ಕೊ. ತಪ್ಪಾಗಿದೆ, ಆದರೆ ನಾನು ಮಾಡಿದ ತಪ್ಪು ಅಂತ ಹೇಳ್ಕೊಂಡ್ರೆ ಏನು ಅವಮಾನ ಏನು ಇಲ್ಲ. ಪ್ರಾಯಶ್ಚಿತ್ತ ಪಡಿ ಅಂತ ಪ್ರಾರ್ಥಿಸ್ದ. ಹೋಗೋ ರಾಮ ಅಲ್ಲ ಇಂದ್ರಜಿತ್ ಬಂದ್ರೂ ನಾನು ಜಾನಕಿನ ಬಿಡೋದಿಲ್ಲ ಅಂದ. ಹಠಮಾರಿ ರಾವಣ ತಾನೇ
ವಿಜಯವಂತನಾಗುತ್ತೀನಿ ಅಂತ, ಗೆಲ್ಲೋದು ನಾನೇನೆ, ಡೆಫಿನೆಟ್ಟಾಗಿ ನಾನೇ ಗೆಲ್ತೀನಿ ಅನ್ನತಕ್ಕಂತಹ ಒಂದು ಕಾನ್ಫಿಡೆಂಟಾಗಿ ಹೇಳಿದ ಮಾತು ಅವನಿಗೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಹಾಗೆ ಆಯಿತು. ಕಾಮಾಲೆಗಳಿಗೆ ಶ್ವೇತವು ಪೀತ ತೋರ್ಪಂತೆ, ಕಾಮಾಂಧರಿಗೆ ಕಣ್ಣುಗಳು ಕುರುಡೂ ಆದಂತೆ, ಭೀಮ ಬಲ ತನಗಿಹುದೆಂದು ದಶಕಂಠ ನಂಬಿದಂತೆ, ರಾಮ ಬಾಣದ ಪ್ರಖರ ತೇಜವ ತಾನರಿಯಾದಂತೆ. ಸಡಗರದಿಂದಲಿ ರಾವಣ ಹೊರಟನು ಮಂತ್ರಾಲೋಚನ ಭವನಕ್ಕೆ, ಮಹಾನ್ ರಾಕ್ಷಸ ವೀರರು ಸೇರಿದ ಮಹತ್ವ ಸಭೆಯದು ನಗರಕ್ಕೆ. ಸಭೆಯಲ್ಲಿ ರಾವಣ ಸ್ಥಿತಿಯನ್ನು ವಿವರಿಸಿ ಕೇಳಿದ ಸಲಹೆಯ ಸಭೆಯೊಳಗೆ, ಸೀತೆಯ ರಾಮಗೆ ಒಪ್ಪಿಸಬೇಕೇ, ಸಮರವು ಬೇಕೇ ದೈತ್ಯರಿಗೆ. ಅಣ್ಣನ ಮಾತನ್ನು ಕೇಳುತ್ತ ಹೊಮ್ಮಿತು ಕುಂಭಕರ್ಣನ ನುಡಿಮುತ್ತು, ಬಲಾತ್ಕಾರದಲ್ಲಿ ಸೀತೆಯ ತರುವ ಮುನ್ನವೇ ಯೋಚಿಸೆ ಒಳಿತಿತ್ತು. ನಿನ್ನಯ ವೈರಿಯೇ ನನ್ನಯ ವೈರಿಯು, ಮಾಡುವೆನೆಲ್ಲರ ಸಂಹಾರ, ನಂತರ ಸೀತೆಯ ಪಡೆಯುತ್ತ ನಡೆಸೈ ಸುಖದಲ್ಲಿ ಜೀವನ ಸಂಸಾರ. ಕುಂಭಕರ್ಣನ ಮಾತನ್ನು ಕೇಳುತ್ತ ಅಣ್ಣಗೆ ಹೇಳಿದ ವಿಭೀಷಣ, ರಾಮ ಬಾಣ ಮೇಣ್ವಾನರ ಸೈನ್ಯವು ಗೆಲ್ಲಲು ಅಸದಳವು ಎಲೆಯಣ್ಣ, ಗೆಲ್ಲಲು ಅಸದಳವೆಲೆಯಣ್ಣ. ರಾಜನು ಅಧರ್ಮ ಪಥದಲ್ಲಿ ನಡೆದರೆ ಹಿತವನ್ನು ಬಯಸುವನೇಹಿಗರ, ಮಾತನ್ನು ಕೇಳುತ್ತ ಸೀತೆಯನ್ನೊಪ್ಪಿಸಿ ರಕ್ಷಿಸು ಲಂಕಾರಕ್ಕಸರ. ವೈರಿಯ ಪಕ್ಷವ ಹೊಗಳುವ ತಮ್ಮಗೆ ರಾವಣ ಕಠೋರ ನುಡಿಯಿಂದ, ಎದುರಲ್ಲಿ ನಿಲ್ಲದೆ ತೊಲಗೆಲೋ ನೀಚನೆ ಎನ್ನುತ್ತ ಅಟ್ಟಿದ ಸಭೆಯಿಂದ. 4 ಸಚಿವರ ಸಮೇತ ನಡೆದನು ಗದಾಪಾಣಿ ಶ್ರೀ ವಿಭೀಷಣ, ಗಗನದ ಮಾರ್ಗದಿ ಶ್ರೀರಾಮಚಂದ್ರನ ಪಕ್ಷವ ಸೇರಲು ತತ್ಕ್ಷಣ, ಪಕ್ಷವ ಸೇರಲು ತತ್ಕ್ಷಣ. ಕಾಮಾಲೆ ಬಂದವನಿಗೆ ಎಲ್ಲವೂ ಹಳದಿ ಹಳದಿ ಬಿಳಿ ಬಿಳಿಯಾಗಿ ಕಾಣಿಸುತ್ತೆ. ಒಂಥರ ಬಿಳಿ ಹಳದಿ ಅಂತ ಒಂಥರ ಬಿಳಿಚ್ಕೊಂಡಿರೋ ಹಳದಿ ಥರ ಕಾಣಿಸ್ತಾ ಇರುತ್ತೆ. ಹಾಗೆ ಕಾಮಾಂಧನಿಗೆ ಕಣ್ಣಿದ್ರೂ ಅವನು ಕುರುಡ ಆಗಿಬಿಡ್ತಾನೆ. ತಾನೇ ಬಲಶಾಲಿ ಅಂತ ಭಾವಿಸಿದಂತಹ ರಾವಣನಿಗೆ ರಾಮ ಬಾಣದ ಪ್ರಖರ ತೇಜಸ್ಸು ಅನ್ನೋದು ಅರ್ಥ ಆಗಲಿಲ್ಲ, ಅವನ ಅರಿವಿಗೆ ಬರಲಿಲ್ಲ. ಅವನೇನು ಮಾಡಿದ, ಮಂತ್ರಾಲೋಚನೆ ಮಾಡೋಕ್ಕೋಸ್ಕರ ಮಹತ್ವ ಸಭೆಯಲ್ಲಿ ತನ್ನ ಪರಿಸ್ಥಿತಿಯನ್ನು ತಿಳಿಸ್ತಾ, ಈಗ ಸೀತೆನ ಒಪ್ಪಿಸ್ಬೇಕಾ ಅಥವಾ ಯುದ್ಧ ಬೇಕಾ ಅಂತ ರಾವಣ ಕೇಳಿದಾಗ, ತಮ್ಮ ಕುಂಭಕರ್ಣ ಅಣ್ಣ ರಾವಣನಿಗೆ ಹೇಳ್ತಾನೆ, ನೋಡು ಇವಾಗ ಕೇಳ್ತಿದೆಯಲ್ಲ, ಬಲಾತ್ಕಾರದಲ್ಲಿ ನೀನು ಸೀತೆನ ತರೋದಕ್ಕೆ ಮೊದಲು ಇದನ್ನೆಲ್ಲ ನೀನು ಯೋಚನೆ ಮಾಡಿದರೆ ಒಳ್ಳೆಯದಾಗ್ತಿತ್ತು. ಈಗ ನಿನಗೆ ಸಹಾಯ ಮಾಡ್ತೀನಿ ನಾನು ಅಂತ ಹೇಳ್ದ. ನಿನ್ನ ಶತ್ರುವೇ ನನ್ನ ಶತ್ರು ಅಂತ ಕುಂಭಕರ್ಣನ ಮಾತನ್ನು ಕೇಳಿದ ವಿಭೀಷಣ ಹೇಳ್ತಾನೆ, ನೋಡು ಗೆಲುವು ಅನ್ನೋದು ಈ ಯುದ್ಧದಲ್ಲಿ ಸುಲಭವಾದದ್ದಲ್ಲ. ರಾಜನಾದವನು ಅಧರ್ಮ ಮಾರ್ಗದಲ್ಲಿ ನಡಿಬಹುದಾ? ಹಿತಾಕಾಂಕ್ಷಿ ಸ್ನೇಹಿತರ ಮಾತನ್ನು ಕೇಳು. ಯಾರು ನಿನಗೆ ಹಿತ ಹೇಳ್ತಾರೋ ಅವ್ರ ಮಾತನ್ನು ಕೇಳು, ಸ್ನೇಹಿತರ ಮಾತನ್ನು ಕೇಳು. ಸೀತೆಯನ್ನು ಒಪ್ಪಿಸು, ಲಂಕಾ ರಾಕ್ಷಸರನ್ನು ರಕ್ಷಿಸು ಅಂತ ಅವನು ವಿನತಿ ಮಾಡಿಕೊಂಡ. ಆಗ ವೈರಿಯನ್ನೇ ನೀನು ಹೊಗಳ್ತೀಯಾ? ನನ್ನ ವೈರಿನ ನನ್ನೆದುರಿಗೆ ನೀನು ಹೊಗಳ್ತೀಯಾ? ನೀನು ನನ್ನೆದುರು ನಿಂತ್ಕೊಬೇಡ, ತೊಲ್ಗೋ ಇಲ್ಲಿಂದ ಸಭೆಯಿಂದ ಅಂತ ಅವನನ್ನು ವಿಭೀಷಣನನ್ನು ಸಭೆಯಿಂದ ಆಚೆಗೆ ನೂಕುಬಿಟ್ಟ ರಾವಣ. ಆಗ ಅವನು 4 ಜನ ಮಂತ್ರಿಗಳ ಜೊತೆ ಆಕಾಶ ಮಾರ್ಗವಾಗಿ, ಯಾವಾಗಲೂ ನಮಗೆ ಎಲ್ಲಿ ಇರೋದಕ್ಕೆ ಜಾಗ ಸರಿ ಇಲ್ವೋ ಅಂಥ ಜಾಗದಲ್ಲಿ ನಾವು ಇರಬಾರ್ದು ಅಂತ ರಾಮನ ಪಕ್ಷವನ್ನು ಸೇರೋದಕ್ಕೆ ಕೂಡಲೇ ಹೊರಟ ವಿಭೀಷಣ.
ದುಷ್ಟ ಲಂಕೆಯ ಕೂಟದಿಂದಲಿ ಬಿಡಿಸಿಕೊಂಡು ಶಿಷ್ಟಪಾಲಕ ರಾಮಚಂದ್ರನ ಒಲಿಸಿಕೊಂಡು ಕಷ್ಟ ಲಂಕೆಗೆ ತಪ್ಪಿದ್ದಲ್ಲವೆಂದು ಮನಗಂಡು ಇಷ್ಟ ದೇವರ ನೆನೆದು ಧರ್ಮ ದೀಕ್ಷೆಯನ್ನು ಕೈಗೊಂಡು ರಾಕ್ಷಸ ಗಗನದಿ ಬರುವುದ ನೋಡುತ್ತ ಕಪಿಗಳು ಆಯುಧ ಧರಿಸುತ್ತಲಿ ಸಮರವ ಮಾಡಲು ಬಂದಿಹೆನೆನ್ನುತ್ತ ಸುಗ್ರೀವನಾಜ್ಞೆಯ ಕೇಳುತ್ತಲಿ ರಾವಣ ತಮ್ಮನು ತಾನೆಂದೆನ್ನುತ್ತ ಶಾಂತದಿ ನುಡಿದನು ವಿಭೀಷಣ ಶ್ರೀರಾಮಚಂದ್ರಗೆ ಶರಣಾಗಲು ನಾ ಬಂದಿಹೆನಿಲ್ಲಿ ಇದೇ ಕ್ಷಣ ಶರಣಾಗತನಿಗೆ ರಕ್ಷಣೆ ನೀಡುತ್ತ ರಾಮನು ಕೊಟ್ಟನು ಅಭಯವನು ತ್ವರಿತದಿ ತರಿಸುತ್ತ ಕಡಲಿನ ನೀರನು ಕಟ್ಟಿದ ಲಂಕೆಯ ಪಟ್ಟವನು ಸಾಗರ ದಾಟಲು ಅರುಣನ ಪ್ರಾರ್ಥಿಸೆ ರಾಮನು ಕುಳಿತನು ದರ್ಭೆಯಲ್ಲಿ ದಿನಗಳು ಮೂರದು ಕಳೆಯಲು ಅರುಣನ ಕಾಣದೆ ರಘುವರ ಕೋಪದಲ್ಲಿ ಮಹಾನ್ ಬಾಣದಿ ಸಾಗರ ಶೋಷಿಸಿ ದಾರಿಯ ಮಾಡುವೆನೆನ್ನುತ್ತಲಿ ಮಂತ್ರಿಸಿ ಘನ ಬ್ರಹ್ಮಾಸ್ತ್ರವ ಬಿಟ್ಟನು ಸಾಗರಗಾವುದ ಸರಿಯುತ್ತಲಿ ಪ್ರಸನ್ನನಾಗುತ್ತ ವರುಣನು ಬಂದನು ಕ್ಷಮೆಯನ್ನು ಕೋರಿದ ರಾವಣನಲ್ಲಿ ಕ್ಷಮೆಯನ್ನು ಕೋರಿದ ರಾಮನಲ್ಲಿ ಸೈನ್ಯವು ಸಾಗರ ದಾಟುವವರೆವಿಗೂ ಅಪಾಯವಾಗದು ಜಲದಲ್ಲಿ ಸೇತುವೆ ಕಟ್ಟಲು ಆಜ್ಞೆಯ ಕೊಟ್ಟನು ತ್ವರಿತದಿ ರಾಮನು ಕಪಿಗಳಿಗೆ ಲಕ್ಷ ಸಂಖ್ಯೆಯಲ್ಲಿ ವಾನರ ವೀರರು ತಂದರು ಗಿಡ ಮರ ಸೇತುವೆಗೆ ಕಪಿಗಳಲ್ಲದೆ ಅಳಿಲು ಬಂದವು ಸ್ವಾಮಿ ಸೇವೆ ಮಾಡಲು ವಿಪಿನ ಮಧ್ಯದಿ ಕಲ್ಲು ಮಣ್ಣನು ಸೇತುವೆಗೆ ತಾವು ಸುರಿಯಲು ದುಷ್ಟರಿಂದ ದೂರವಾಗಿ ಲಂಕೆಗೆ ಕಷ್ಟ ತಪ್ಪಿದ್ದಲ್ಲ ಅಂತ ತಿಳ್ಕೊಂಡು ಶಿಷ್ಟ ರಾಮನೊಂದಿಗೆ ತಾನು ಸ್ನೇಹವನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇಷ್ಟ ದೇವನನ್ನು ಸ್ಮರಣೆ ಮಾಡ್ತಾ ಧರ್ಮ ದೀಕ್ಷೆಯನ್ನು ಪಡೆದಂಥವನು ವಿಭೀಷಣ ಆಕಾಶ ಮಾರ್ಗದಿ ಬರಲು ಓಹೋ ಇವ್ರು ಯಾರೋ ಯುದ್ಧ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಕಪಿಗಳೆಲ್ಲವೂ ಕೂಡ ಆಗಲೇ ಆಯುಧವನ್ನು ಧರಿಸಿದ್ವು. ಆಗ ಹೇಳ್ತಾನೆ, ನಾನು ರಾವಣನ ತಮ್ಮ ಶ್ರೀರಾಮಚಂದ್ರಗೆ ನಾನು ಶರಣಾಗೋದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದ ತಕ್ಷಣವೇ ರಾಮ ಕೂಡಲೇ ಸಮುದ್ರದ ನೀರಿನಿಂದಲೇ ವಿಭೀಷಣನಿಗೆ ಲಂಕೆಯ ಪಟ್ಟವನ್ನು ಕಟ್ಟಿ ರಕ್ಷಣೆಗೆ ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅಂತ ರಕ್ಷಣೆ ನೀಡ್ತೀನಿ ಅಂತ ವಿಭೀಷಣನಿಗೆ ರಾಮ ಅಭಯವನ್ನು ಕೊಡ್ತಾನೆ. ಸಾಗರ ದಾಟೋದಕ್ಕೆ 3 ದಿನಗಳು ದರ್ಬೆ ಮೇಲೆ ಕುಳಿತು ರಾಮ ತಪಸ್ಸು ಮಾಡ್ತಾನೆ. ಆದರೆ ವರುಣ ಬರಲೇ ಇಲ್ಲ. 3 ದಿವಸ ಆದರೂ ಆಗ ರಾಮನ ಕೋಪ ಬರೋದು ಬಹಳ ಅಪರೂಪದ ವಿಷಯ. ಆಗ ರಾಮ ಕೋಪದಿಂದ ನಾನು ಸಾಗರವನ್ನೇ ಒಣಗಿಸ್ಬಿಡ್ತೀನಿ ಅಂತ ಯೋಚನೆ ಮಾಡ್ದ. ಅಂದ್ಕೊಂಡು ಬ್ರಹ್ಮಾಸ್ತ್ರವನ್ನು ಬಿಟ್ಟ. ಆಗ ವರುಣ ಕ್ಷಮೆಯನ್ನು ಕೇಳಿಕೊಂಡು ಓಡಿ ಬಂದ. ಸೈನ್ಯ ಸಾಗರ ದಾಟುವವರೆಗೆ, ಈ ಸೈನ್ಯ ಸಾಗರ ದಾಟಿ ಹೋಗುವವರೆಗೆ ಜಲದಲ್ಲಿ ಅಪಾಯ ಆಗೋದಿಲ್ಲ ಅಂತ ಮಾತನ್ನು ಕೊಡ್ತಾನೆ. ಕಪಿಗಳಿಗೆ ಬೇಗ ಸೇತುವೆಯನ್ನು ಕಟ್ಟಿ ಅಂತ ಹೇಳಿದಾಗ ಗಿಡ ಮರಗಳನ್ನೇ ಕಪಿಗಳೆಲ್ಲ ಹೋಗಿ ಯಾವ್ಯಾವ ಗಿಡ ಮರಗಳಿತ್ತೋ ಅದನ್ನೆಲ್ಲ ಹೊತ್ತು ತಗೊಂಡು ಬಂದರು. ಅಳಿಲ್ ಕೂಡ ನಾನು ಸ್ವಾಮಿ ಸೇವೆ ಮಾಡ್ತೀನಿ ಅಂತ ಹೇಳಿ ಕಲ್ಲು ಮಣ್ಣನ್ನು ಹೊತ್ಕೊಂಡು ಅವುಗಳು ಕೂಡ ಬಂದವು. ಮೊದಲ ದಿನದಲ್ಲಿ 14 ಗಾವುದ, 2ನೇ ದಿನವೇ 20. ಕೇವಲ 5 ದಿನದಲ್ಲಿ ಸೇತುವೆ ನಿರ್ಮಾಣ ಕಾರ್ಯವು ಮುಗಿದಿತ್ತು. ಅಪಾರ ವಾನರ ಸೇನೆಯು ಹೊರಟಿತು ಹಾಕುತ್ತ ಘೋಷಣೆ ರಭಸದಲ್ಲಿ. ದಕ್ಷಿಣ ತೀರವ ಸೇರಿದ ನಂತರ ರಚಿಸಿತು ಸೈನ್ಯವ ವ್ಯೂಹದಲ್ಲಿ.
ಈ ಪರಿ ಬಂದಿಹ ವಾನರ ಸೇನೆಯ ವಾರ್ತೆಯ ಕೇಳಿದ ಲಂಕೆಯಲ್ಲಿ ದಿಗ್ಭ್ರಮೆಗೊಳ್ಳುತ್ತ ಲಂಕಾಧೀಶನು ಬಹುಪರಿ ಯೋಚಿಸಿ ಮನಸ್ಸಿನಲ್ಲಿ ಗರ್ಜಿಸಿ ರಾವಣ ಸಚಿವರ ಕರೆಸುತ್ತ ಆಜ್ಞೆಯ ಮಾಡಿದ ದಶಮುಖದಿ ವಾನರ ಸೈನ್ಯದ ವಿವರವನರಿಯುತ ಬನ್ನಿರಿ ಎಂದನು ಕಡು ಭರದಿ ಮಾಯಾರೂಪದ ಶುಕ ಸಾರಣರ ವಾನರ ಮಧ್ಯದಿ ವಿಭೀಷಣ ನೋಡುತ್ತ ಅವರನು ರಾಮನ ಸನಿಹಕ್ಕೆ ಬಿಡದೆಲೆ ಒಯ್ದನು ತಕ್ಷಣ ಮನ್ನಿಸಿ ಅವರನು ರಾಮನು ಹೇಳಿದ ಪೆಳಿರಿ ರಾಕ್ಷಸ ರಾಜನಿಗೆ ದಾನವ ಬಲವನು ಮರ್ದಿಸಿ ಲಂಕೆಯ ನಾಶವು ಕೆಲವೇ ದಿನದೊಳಗೆ ರಾವಣನಲ್ಲಿಗೆ ಬರುತ್ತಲಿ ಸಚಿವರು ವಿವರದಿ ಎಲ್ಲವ ಹೇಳಿದರು ಸೀತೆಯ ರಾಮಗೆ ಒಪ್ಪಿಸಿಕೊಡುವುದೇ ಕ್ಷೇಮವು ಎಂಬುದ ತಿಳಿಸಿದರು ಸೀತೆಗೆ ಮೋಸವ ಮಾಡಲು ಹೊರಟನು ರಾವಣ ಅಶೋಕವನದೊಳಗೆ ರಾಮನ ಮಾಯಾಶಿರವನು ತೋರುತ್ತ ಹೇಳಿದ ಮಡಿದನು ರಣದೊಳಗೆ ರಾಮಚಂದ್ರನ ಶಿರವನ್ನು ನೋಡಿದ ಕ್ಷಣಕ್ಕೆ ಭಾಮಾಮಣಿಯೂ ತಾ ಭಯದಿ ಕಂಪಿಸಿದಳು ಆಕೆ ಶ್ಯಾಮ ಸುಂದರನಿನ್ನು ತುತ್ತಾದನೆ ಮರಣಕ್ಕೆ ಸೋಮನಾಥನೇ ಪೊರೆಯೋ ಎನ್ನುತ್ತ ಪ್ರಾರ್ಥಿಸಿದಳು ಆಕೆ. ಕೇವಲ 5 ದಿನಗಳಲ್ಲಿ ಸೇತುವೆಯ ನಿರ್ಮಾಣ ಕಾರ್ಯ ಮುಗಿದಿತ್ತು. ಘೋಷಣೆಯೊಂದಿಗೆ ಹೊರಟ ವಾನರ ಸೈನ್ಯ ದಕ್ಷಿಣ ತೀರವನ್ನು ಮುಟ್ಟಿ ಸೈನ್ಯದ ಒಂದು ವ್ಯೂಹವನ್ನು ರಚನೆ ಮಾಡ್ಕೋಬೇಕು, ಯುದ್ಧ ಮಾಡೋದಕ್ಕೆ ಮೊದಲು ರಚಿಸಿದವು. ಈ ವಿಷಯ ತಿಳಿದು ದಶಮುಖದಿಂದ ರಾವಣ ಏನು ಆಜ್ಞಾಪನೆ ಮಾಡ್ದ, ಸೈನ್ಯದ ವಿವರಕ್ಕೆ ನೀವು ಅವರೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ, ಯಾವ್ಯಾವ ತರಹ ವ್ಯೂಹವನ್ನು ಅವರು ರಚಿಸ್ಕೊಂಡಿದ್ದಾರೆ ಅನ್ನತಕ್ಕಂಥದ್ದನ್ನು ಇವರು ಎದುರು ಮಾಡಬೇಕಲ್ಲ ಯುದ್ಧ ವಿವರವನ್ನು ತಿಳ್ಕೊಂಡು ಬನ್ನಿ ಅಂತ ಮಾಯಾರೂಪದಲ್ಲಿರತಕ್ಕಂತಹ ಶುಕ ಸಾರಣರನ್ನು ಕಳುಹಿಸಿದ ತಿಳ್ಕೊಂಬರೋಕ್ಕೆ ಮಾಯಾರೂಪದಿಂದ. ಆದರೆ ವಿಭೀಷಣ ಅವರನ್ನು ರಾಮನಲ್ಲಿಗೆ ಕರ್ಕೊಂಡು ಬಂದ. ಆಗ ರಾಮ ಅವರನ್ನು ಕ್ಷಮಿಸ್ಬಿಟ್ಟ. ಅವರು ಮಾಯಾರೂಪದಲ್ಲಿ ಬಂದು ತಿಳ್ಕೊಳ್ಳೋಕ್ಕೋಸ್ಕರ ಅವರು ಬಂದಿದ್ದು ಹುನ್ನಾರ ಮಾಡೋಕ್ಕೋಸ್ಕರ ಬಂದಿದ್ದಂಥದ್ದು. ಆದರೆ ಅವನ್ನ ರಾಮನ ಹತ್ರ ಕರ್ಕೊಂಡು ಬಂದಾಗ ರಾಮ ಅವರನ್ನು ಕ್ಷಮಿಸ್ಬಿಟ್ಟ. ಲಂಕೆಯ ನಾಶ ಕೆಲ ದಿವಸದಲ್ಲಿ ಆಗುತ್ತೆ ಅಂತ ತಿಳಿಸ್ಬಿಡಿ ನೀವು. ದಶಕಂಠನಿಗೆ ಹೋಗಿ ಏನು ಹೇಳಬೇಕು, ಲಂಕೆಯ ನಾಶ ಇನ್ನು ಕೆಲವೇ ದಿವಸದಲ್ಲಿ ಆಗುತ್ತೆ ಅಂತ ಹೇಳಿಬಿಡಿ ಅಂತ ಹೇಳ್ದ. ಸೀತೆಯನ್ನು ಒಪ್ಪಿಸತಕ್ಕಂಥದ್ದು ಒಳಿತು ಅಂತ ಸಚಿವರು ಬಂದು ತಿಳಿಸಿದ್ರು. ರಾಮನ ಮಾಯಾ ಶಿರವನ್ನು ತಗೊಂಡು ಬಂದು ತೋರಿಸಿ ಸೀತೆಗೆ ಹೆದರಿಸಿದ್ರು ಈ ಮಾಯಾವಿಗಳು. ಆ ರಣಭೂಮಿಯಲ್ಲಿ ಅವನು ಸತ್ತೋಗ್ಬಿಟ್ಟ, ಯುದ್ಧ ಆಗೋಗ್ಬಿಡ್ತು, ರಾಮ ಸತ್ತೋದ ಅಂತ ಶಿರವನ್ನು ತೋರಿಸಿದಾಗ ರಾವಣ ಸೀತೆಗೆ ಈ ಮೋಸದ ಮಾತನ್ನು ಬಂದು ಅವಳು ಬಳಿ ಹೇಳ್ತಾನೆ. ಆಗ ರಾಮನ ಶಿರವನ್ನು ನೋಡಿದಂತಹ ಸೀತೆಗೆ ಭಯ ಆಗಿಬಿಡುತ್ತೆ. ಅಯ್ಯೋ ದೇವರೇ, ಸೋಮನಾಥ, ಈ ಶಿವನನ್ನು ನೀನೇ ಕಾಪಾಡಬೇಕಪ್ಪ ಅಂತ ಅವಳು ಪ್ರಾರ್ಥನೆ ಮಾಡ್ಕೊತಾಳೆ. ಅಚ್ಚರಿಗೊಳ್ಳುತ್ತ ಅತೀವ ದುಃಖದಿ ಜಾನಕಿ ಮೂರ್ಛೆಯ ಹೊಂದಿದಳು. ರಾಕ್ಷಸ ಮಾಯೆಯು ಇದು ಎಂದೆನುತ್ತಲಿ ಸುರಮೆಯು ಪ್ರೇಮದಿ ಹೇಳಿದಳು. ಲಂಕಾಧೀಶನು ಸಭೆಯನ್ನು ಕರೆಯುತ್ತ ಸಮರಕ್ಕೆ ಸಿದ್ಧತೆ ಮಾಡಿದನು. ರಾಕ್ಷಸ ವೀರರ ವ್ಯೂಹವ ರಚಿಸುತ್ತ ನಿಲ್ಲಿಸಿದ ಅಪಾರ ಸೇನೆಯನು. ಮೂಡನ ದಿಕ್ಕಿಗೆ ಪ್ರಹಸ್ತ ನಿಂತನು, ಪಶ್ಚಿಮ ದಿಕ್ಕಿಗೆ ಇಂದ್ರಜಿತು. ಶುಕಸಾರಣರನು ಉತ್ತರ ದಿಕ್ಕಿಗೆ ಈ ಪರಿವ್ಯವಸ್ಥೆ ನಡೆದಿತ್ತು. ಮಹಾಪಾರ್ಶ್ವದ ದಕ್ಷಿಣ ದಿಕ್ಕಿಗೆ ರಕ್ಷಣೆ ಮಾಡಲು ಒಲಿಸಿದರು.
ವಿರೂಪಾಕ್ಷನನ್ನು ನಗರವ ರಕ್ಷಿಸೆ ಮಧ್ಯದ ಭಾಗದಿ ನಿಲ್ಲಿಸಿದರು. ವಾನರ ಸೈನ್ಯದಿ ಲಂಕೆಗೆ ಲಗ್ಗೆಯ ಹಾಕುವ ಯೋಜನೆ ನಡೆದಿತ್ತು. ಸೇನೆಯ ವ್ಯೂಹವ ರಚಿಸಲು ಅವರಿಗೆ ಲಂಕೆಯ ವ್ಯವಸ್ಥೆ ತಿಳಿದಿತ್ತು. ನೀಲನು ನಿಂತನು ಪ್ರಹಸ್ತನೆದುರಿಗೆ ಅಂಗದ ದಕ್ಷಿಣ ದಿಕ್ಕಿನಲ್ಲಿ. ವಿರೂಪಾಕ್ಷನನ್ನು ಎದುರಿಸೆ ಸಮರದಿ ನಿಂತನು ಸುಗ್ರೀವ ಮಧ್ಯದಲ್ಲಿ. ರಾವಣ ಪುತ್ರನ ಎದುರಿಸೆ ಮಾರುತಿ ಪಡೆದನು ರಾಮನ ಅಪ್ಪಣೆಯ. ಲಂಕಾಧೀಶನ ಎದುರಿಸೆ ರಾಮನು ಲಕ್ಷ್ಮಣ ನಿಲ್ಲುವ ಯೋಜನೆಯ. ಗರುಡ ವ್ಯೂಹದಲ್ಲಿ ವಾನರ ಸೇನೆಯು ಅಜೇಯ ರೂಪವ ತಾಳಿತ್ತು. ಅಗಣಿತ ವಾನರ ಸೇನೆಯ ನೋಡುತ್ತ ಲಂಕೆಗೆ ಭೀತಿಯು ಅಡರಿತ್ತು. ಧರ್ಮ ಯುದ್ಧದಿ ಚರರ ಕಳಿಸುತ್ತ ದೌತ್ಯ ಮಾಡುವ ಶಾಸ್ತ್ರವು ನಿರ್ಮಲಾಂತಃಕರಣ ರಘುವರ ಬಯಸಿ ಮಾಡಿದ ಕಾರ್ಯವು. ನೀತಿ ಶಾಸ್ತ್ರವನ್ನು ಅರಿತಿಹ ರಾಮನು ಲಂಕೆಗೆ ಕಳುಹಿದ ಅಂಗದನ. ಸಮರದ ಮುನ್ನವೇ ದೂತನ ಕಳುಹಿದ ಮಾಡಲು ಜಾಣ್ಮೆಯ ದೌತ್ಯವನ. ಜಾನಕಿ ಯಾವಾಗ ರಾಮನ ಶಿರಸ್ಸನ್ನು ನೋಡಿಬಿಟ್ಲು ದುಃಖದಿಂದ ಮೂರ್ಛಿತಳಾಗ್ಬಿಟ್ಲು. ಸುರಮೆ ಇದ್ಲು ಅಲ್ಲಿ. ಅವಳು ಹೇಳಿದ್ಲು, ಇದು ನಿಜವಾದ ರಾಮನ ಶಿರಸ್ಸಲ್ಲ, ಇದು ರಾಕ್ಷಸರ ಮಾಯೆ ಅಂತ ಪ್ರೇಮದಿಂದ ಅವಳ ಮನವರಿಕೆ ಮಾಡಿಕೊಟ್ಲು. ಲಂಕಾಧೀಶ ವ್ಯೂಹವನ್ನು ರಚನೆ ಮಾಡಿ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ. ಪೂರ್ವಕ್ಕೆ ಪ್ರಹಸ್ತನನ್ನು, ಪಶ್ಚಿಮಕ್ಕೆ ಇಂದ್ರಜಿತ್ತನ್ನು, ಉತ್ತರಕ್ಕೆ ಶುಕಸಾರಣರನ್ನು, ವಿರೂಪಾಕ್ಷನನ್ನು ನಗರ ರಕ್ಷಣೆಗಾಗಿ ಮಧ್ಯಭಾಗದಲ್ಲಿ ನಿಲ್ಲಿಸಿದರು. ಲಂಕೆಯ ವ್ಯವಸ್ಥೆಯನ್ನು ಅರಿತು ಪ್ರಹಸ್ತನೆದುರಿಗೆ ಈಗ ಇವರಿಗೆ ನೀಲನು, ದಕ್ಷಿಣಕ್ಕೆ ಅಂಗದನು, ಸುಗ್ರೀವ ಮಧ್ಯದಲ್ಲಿ ನಿಂತ್ಕೊಂಡ್ರು. ರಾಮನ ಅಪ್ಪಣೆಯೊಂದಿಗೆ ರಾವಣ ಪುತ್ರನನ್ನು ಎದುರಿಸ್ಕೊಳ್ಳೋಕ್ಕೋಸ್ಕರ ಮಾರುತಿ ನಿಂತ. ಲಂಕಾಧೀಶನನ್ನು ಎದುರಿಸೋಕ್ಕೋಸ್ಕರ ರಾಮ ಲಕ್ಷ್ಮಣರು ನಿಂತರು. ಈಗ ಗರುಡ ವ್ಯೂಹದ ಒಂದು ವಾನರ ಸೈನ್ಯವನ್ನು ನೋಡಿ ಲಂಕೆಗೆ ಭಯವೇ ಆಗಿ ಹೋಗ್ಬಿಡ್ತು. ಅದನ್ನು ನೋಡಿದ ತಕ್ಷಣ ಧರ್ಮಯುದ್ಧದ ಪ್ರಕಾರ ಏನು ಅಂತ ಹೇಳಿದ್ರೆ, ಯುದ್ಧ ಆರಂಭ ಆಗೋದಕ್ಕೆ ಮೊದಲು ದೂತನನ್ನು ಕಳಿಸ್ಬೇಕು. ಲಾಸ್ಟ್ ಇದರಲ್ಲೂ ಯುದ್ಧ ಮಾಡೋದಕ್ಕಿಂತಲೂ ಯುದ್ಧ ನಿಲ್ಲಿಸೋ ಪ್ರಯತ್ನ ಅನ್ನೋದು ಬಹಳ ಮುಖ್ಯವಾದದ್ದು. ನಷ್ಟ ಜಾಸ್ತಿ ಯುದ್ಧ ಪ್ರಾರಂಭ ಆದರೆ. ಆದ್ದರಿಂದ ಈ ದೂತನನ್ನು ಕಳಿಸೋ ಒಂದು ಪದ್ಧತಿ ಇತ್ತು. ಆದ್ದರಿಂದ ಅಂಗದನನ್ನು ದೂತನಾಗಿ ಅಟ್ಟದ ರಾಮ. ಒಂದು ಸಲ ಅಲ್ಲಿ ವಿಷಯನೂ ದೂತನಾಗಿ ಹೋದಂಗೂ ಆಯಿತು, ಬರ್ತಾ ಅಲ್ಲಿಂದೆಲ್ಲ ಅರೇಂಜ್ಮೆಂಟನ್ನು ಒಂದು ಅಸೆಸ್ಮೆಂಟ್ ಮಾಡ್ಕೊಂಡು ಬಂದಂಗೂ ಆಯಿತು ಅಂತ ಅಂಗದನನ್ನು ಕಳಿಸ್ಕೊಡ್ತಾನೆ. ಅಂಗದ ಬರುತ್ತಲಿ ರಾವಣನಲ್ಲಿಗೆ ತಿಳಿಸಿದ ರಾಮನ ಸಂದೇಶ. ಸೀತೆಯ ಒಪ್ಪಿಸೆ ಸಮರವು ನಡೆಯಲಿ ಮಾಡುವೆ ರಾಮನ ನಿಶ್ಶೇಷ. ವಾನರ ಸೈನ್ಯದ ಸಹಾಯದಿಂದಲಿ ರಾಮನು ಮುತ್ತಿದ ಲಂಕೆಯನು. ಸಮರವ ನಡೆಸಲು ರಾಕ್ಷಸ ಸೇನೆಗೆ ರಾವಣ ಕೊಟ್ಟನು ಆಜ್ಞೆಯನು. ಘೋಷಣೆ ಹಾಕುತ್ತ ಕಹಳೆಯ ಊದುತ್ತ ಜಯ ಜಯಕಾರವ ಹಾಕುತ್ತಲಿ. ಖಡ್ಗವ ಜಳಪಿಸಿ ಬಾಣವ ಮಂತ್ರಿಸಿ ವೈರಿಯ ಶಿರಗಳ ತರಿಯುತ್ತಲಿ. ಶಿರಗಳು ಸಿಡಿಯುತ್ತ ಮುಂಡಗಳು ಬೀಳುತ್ತ ರಕ್ತದ ಕೋಡಿಯು ಹರಿಯುತ್ತಲಿ. ವಿಕಾರ ಸ್ವರಗಳ ಹಾಹಾಕಾರವು ಎದ್ದಿತು ಭೀಕರ ಸಮರದಲ್ಲಿ. ರಥಗಳು ಬೀಳುತ್ತ ಪುಡಿ ಪುಡಿಯಾದವು ರಭಸದ ಬಾಣಗಳ ಹೊಡೆತದಲ್ಲಿ. ಆನೆ ಕುದುರೆ ಮೇಣ ಪಾರ ಸೈನ್ಯದ ಹೆಣಗಳು ಬಿದ್ದವು ಭೂಮಿಯಲ್ಲಿ. ಎತ್ತ ನೋಡಿದ ರಕ್ತ ಹೆಣದ ರಾಶಿ ಚೆಲ್ಲಿ ಹರಡಿತ್ತು. ಸುತ್ತ ರಕ್ತದ ಕೋಡಿ ಹೊಳೆಯಾಗಿ ಹರಿದಿತ್ತು. ಸತ್ತವರ ಲೆಕ್ಕ ಚಿತ್ರಗುಪ್ತಗೂ ಕಷ್ಟ ಎನಿಸಿತ್ತು. ತಚ್ಚಿತ್ತರಿಸೆ ಈ ಚಿತ್ರ
ಅಸದಳವು ಮಾನವನಿಗೆ ಎನಿಸಿತ್ತು. ಪ್ರಚಂಡ ಸಮರದಿಯ ದೃಶ್ಯನಾಗುತ್ತ ಸರ್ಪದ ಅಸ್ತ್ರವ ಇಂದ್ರಜಿತು ಪ್ರಯೋಗ ಮಾಡಲು ಅನುಜರ ಮೇಲೆಯೇ ಪಾಶವು ಈರ್ವರ ಬಂಧಿಸಿತು. ಮೂರ್ಛಿತರಾದರು ರಾಮನು ಲಕ್ಷ್ಮಣ ನೋಡುತ್ತ ಕಪಿಗಳು ಕಂಗೆಡಲು ಗರುಡನ ಕರುಣದಿ ಎದ್ದರು ಈರ್ವರು ಬಂಧಿತ ಪಾಶವು ಬೀಳುತ್ತಿರಲು. ಮೇರೆಯ ಮೀರಿದ ಹರುಷದಿ ಕಪಿಗಳು ಜಯ ಜಯಕಾರವ ಹಾಕಿದರು. ನಾಗಪಾಶವದು ವ್ಯರ್ಥವೂ ಆಗಲು ಅಧೀರರಾದರು ರಾಕ್ಷಸರು. ರಾಕ್ಷಸ ಧೂಮ್ರನ ಸೇನಾಧಿಪತ್ಯದಿ ಹೊರಟಿಹ ರಾಕ್ಷಸ ಸೇನೆಯನ್ನು ತಡೆಯುತ್ತ ಹನುಮನು ಬೆಟ್ಟದಿ ಹೊಡೆಯಲು ಮರಣವನಪ್ಪಿದ ದಾನವನು. ಅಂಗದನು ರಾಮನ ಸಂದೇಶವನ್ನು ತಿಳಿಸಿದಾಗ ಯುದ್ಧವನ್ನೇ ಮಾಡ್ತೀನಿ ಇಂದ ರಾವಣ, ನಾನು ಸೀತೆಯನ್ನು ಒಪ್ಸೋದಿಲ್ಲ ಅಂದ. ಈಗ ಎರಡೂ ಸೈನ್ಯಗಳು ಆಕ್ರಮಣ ಮಾಡಿದ್ವು. ಅಪಾರವಾದಂತಹ ಹಾನಿ ಸಂಭವಿಸ್ತು. ಹೆಣದ ರಾಶಿ, ರಕ್ತದ ಹೊಳೆ. ಚಿತ್ರಗುಪ್ತನಿಗೂ ಈ ಪ್ರಾಣ ಹಾನಿಯನ್ನು ಎಣಿಸೋದಕ್ಕೆ ಕಷ್ಟ ಆಗ್ತಿತ್ತಂತೆ. ಇಂದ್ರಜಿತ್ತು ಬಿಟ್ಟಂತಹ ಸರ್ಪಾಸ್ತ್ರ ಏನಾಗೋಯಿತು, ರಾಮ ಲಕ್ಷ್ಮಣರನ್ನು ಬಂಧಿಸ್ಬಿಡ್ತು. ಆದರೆ ಗರುಡ ಇದ್ನಲ್ಲ, ಅಲ್ಲಿ ಗರುಡ ವ್ಯೂಹ ಮಾಡಿದ್ರಲ್ಲ ಅವರು, ಗರುಡನ ಅವನ ಕರುಣದಿಂದ ಬಂದ ತಕ್ಷಣ ಆ ಪಾಶ ಅನ್ನತಕ್ಕಂಥದ್ದು ಕಳಿಸ್ತು. ಆಗ ಹೆದರ್ಕೊಂಡ್ಬಿಟ್ರಲ್ಲ ಇವರು ಬಂಧಿತರಾದ ತಕ್ಷಣ. ಆಗ ಅಧೀರರಾದಂತಹ ರಾಕ್ಷಸರ ಸೇನೆಯನ್ನು ಹನುಮ ಏನು ಮಾಡ್ದ, ಬೆಟ್ಟದಿಂದಲೇ ಹೊಡೆದು ಉರುಳಿಸ್ದ. ಮಹಾನ್ ಮಾಯದಿ ವಜ್ರದಂಷ್ಟ್ರನು ರಥದಲ್ಲಿ ಸೇರಿದ ರಣರಂಗ ಪ್ರಖರವಾದ ಘನಾಸ್ತ್ರದಿ ಅಂಗದ ಖಂಡಿಸಿ ಹಾಕಿದ ಅವನಂಗ. ಸೇಡಿನ ಕಿಡಿಯನು ಕಾರುತ ರಾವಣ ಕಳುಹಿದ ಯುದ್ಧಕ್ಕೆ ಅಕಂಪನ. ಭೀಕರ ಸಮರದಿ ವೃಕ್ಷದಿ ಕೊಂದನು ಅಂಜನ ತನೆಯನು ರಾಕ್ಷಸನ. ಶಸ್ತ್ರವಿದ್ಯೆ ಮೇಣ್ ಸಮರ ಕೌಶಲ್ಯವ ಪಡೆದ ಪರಾಕ್ರಮಿ ಪ್ರಹಸ್ತನು. ಗುರುತರ ಬಾಣಗಳು ಬಿಡುತ್ತಲಿ ವಾನರ ಸೈನ್ಯಕ್ಕೆ ಘಾಸಿಯ ಮಾಡಿದನು. ರುಂಡ ಮುಂಡಗಳು ಬೇರೆಯಾಗುತ್ತ ವಿಪುಲ ಜೀವಿಗಳ ಹಾನಿಯೋ. ಕಂಡ ಕಡೆಯಲ್ಲಿ ರಕ್ತ ಕಾರುತ್ತಾ ಬಿದ್ದ ಹೆಣಗಳ ರಾಶಿಯು. ಭೀಕರ ಗರ್ಜನೆ ಮಾಡುತ್ತ ನೀಲನು ಕೊಂದನು ಸಮರದಿ ಪ್ರಹಸ್ತನ. ನಾಯಕ ಮರಣದಿ ರಕ್ಕಸ ಸೇನೆಯು ಬೆದರುತ ಮಾಡಿತು ಪಲಾಯನ. ಅನೇಕ ಮಹಾನ್ ರಾಕ್ಷಸ ವೀರರು ಮಡಿಯಲು ಸಮರದಿ ತಳಮಳಿಸಿ ದಶರಥ ತನ್ನೆಯರ ಕೊಲ್ಲುವೆನೆನ್ನುತ್ತ ಹೊರಟನು ರಾವಣ ಗುಡುಗುಡಿಸಿ. ರೋಷಾವೇಶದಿ ವಾನರ ಸೇನೆಯ ಸಂಹರಿಸುತ್ತಲಿ ರಾವಣನು. ಪ್ರಳಯ ಭಯಂಕರ ರೂಪವ ತಾಳುತ್ತ ರುದ್ರನ ತೆರದಲ್ಲಿ ತೋರಿದನು. ರಾಘವ ರಾವಣ ಸಮರವು ನಡೆಯಲು ಬಾಣಗಳ ಸುರಿಮಳೆ ಶುರುವಾಯಿತು. ಯಾರು ಗೆಲ್ಲುವರೋ ಯಾರು ಸೋಲುವರೋ ಎನ್ನುವ ಸ್ಥಿತಿಯದು ಉಂಟಾಯಿತು. ಕೊನೆಯಲ್ಲಿ ರಾಮನ ಮಹಾನಸ್ತ್ರದಿ ರಾವಣ ರಥವದು ಪುಡಿಯಾಯಿತು. ಸಾರಥಿ ಮಡಿದನು ಧನುವದು ಮುರಿಯಿತು. ರಾವಣ ದೇಹವು ನಡುಗಿತ್ತು. ರಾವಣ ದೇಹವು ನಡುಗಿತ್ತು. ಸಮರದಿ ಬಹುವಿಧ ಬಳಲಿಯೇ ರಾವಣ ಲಂಕೆಗೆ ಧಾವಿಸಿ ವಿಶ್ರಮಿಸೋ ಎನ್ನುತ್ತ ರಾಮನು ಹೇಳಲು ದಾನವ ಹೊರಟನು ತೋರುತ್ತ ಬಹು ಮುನಿಸು.
ವಜ್ರದಂಶ್ರನನ್ನು, ಅಂಗದ, ಅಕಂಪನನ್ನು ಅಂಜನಾತನೆಯ ಕೊಲ್ತಾನೆ. ಪ್ರಹಸ್ತನ ಬಾಣಗಳಿಂದ ವಾನರ ಸೈನ್ಯಕ್ಕೆ ಘಾಸಿಯಾಗುತ್ತೆ. ರುಂಡ ಮುಂಡಗಳು ಬೇರಾಗಿ ಈ ರಕ್ತವನ್ನು ಕಾರ್ತ ಬಿದ್ದ ಹೆಣಗಳ ರಾಶಿಗಳು ಬಿದ್ದು ಬಿಡುತ್ತೆ. ನೀಲನು ಪ್ರಹಸ್ತನನ್ನು ಕೊಲ್ತಾನೆ. ದಶರಥ ತನಯರನ್ನು ನಾನು ಕೊಂದುಬಿಡ್ತೀನಿ ಅಂತ ರಾವಣ ಹೊರಡ್ತಾನೆ. ರುದ್ರನ ಹಾಗೆ ವಾನರ ಸೇನೆಯನ್ನು ಸಂಹಾರ ಮಾಡ್ತಾನೆ. ರಾವಣರ ಯುದ್ಧ ಪ್ರಾರಂಭ ಆಗಿ ಬಾಣಗಳ ಸುರಿಮಳೆಯಲ್ಲಿ ಹೇಗಿತ್ತು ಅಂದರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಅಸೆಸ್ ಮಾಡೋದಕ್ಕೆ ಅಸಾಧ್ಯವಾಗಿ ಇತ್ತು. ಆ ಒಂದು ಸಂಶಯ ಅನ್ನೋದಿತ್ತು. ಕೊನೆಗೆ ರಾವಣನನ್ನು ಸೋಲಿಸ್ತಾನೆ. ಹೇಳ್ತಾನೆ, ತುಂಬ ಸುಸ್ತಾಗಿಬಿಟ್ಟಿದೀಯಾ, ಹೋಗು, ವಿಶ್ರಾಂತಿ ನಿನಗೆ ಬೇಕು, ಸ್ವಲ್ಪ ಅರಮನೆಗೆ ಹೋಗಿ ವಿಶ್ರಾಂತಿ ತಗೋ ಅಂತ ಅವನು ಹೇಳಿದಾಗ ರಾವಣನಿಗೆ ಕೋಪ ಬಂದು ಅವನು ಅಲ್ಲಿಂದ ಕೋಪಿಸ್ಕೊಂಡು ಹೊರಡ್ತಾನೆ. ಅಪಮಾನವ ಹೊಂದಿದ ರಾವಣ ಧಾವಿಸಿ ಲಂಕೆ, ತಾಪವು ಹೆಚ್ಚಲು ಮನದಲ್ಲಿ ಮೂಡಿತು ಶಂಕೆ. ಕೋಪದ ಹಿಡಿತಕ್ಕೆ ಸಿಕ್ಕಿದ ಬುದ್ಧಿಯು ಮಂಕೆ, ಭೂಪತಿ ತಮ್ಮನು ಅಭಯವ ನೀಡಲು ತಾಳಿದ ನಿಶ್ಯಂಕೆ. ಶೂಲಾಯುಧವನು ಹಿಡಿಯುತ್ತ ಕೈಯಲ್ಲಿ ಕಾಯದಿ ಕವಚವ ಧರಿಸುತ್ತ, ಮಹಾನ್ ಕಾಯದ ಕುಂಭಕರ್ಣನವ ಹೊರಟನು ಸಮರಕ್ಕೆ ಕೆರಳುತ್ತ. ಅನೇಕ ವಾನರ ವೀರರ ಕೊಲ್ಲುತ್ತ ಹಲವರ ನುಂಗುತ್ತ ರೋಷದಲ್ಲಿ, ಪ್ರಳಯ ಭಯಂಕರ ರಾಕ್ಷಸ ನಡೆದನು ವೀರಾವೇಶದ ಹುರುಪಿನಲ್ಲಿ. ರಕ್ಕಸ ಸೊಕ್ಕನು ಮುರಿಯಲು ರಾಮನು ಬಿಟ್ಟನು ವೇಗದ ಬಾಣಗಳ, ರಾಮನ ಅಸ್ತ್ರಗಳು ವಿಫಲವ ಮಾಡುತ್ತ ಕೊಂದನು ವಾನರ ಸಿಂಹಗಳ. ರೋಷದಿ ರಾಮನು ವಾಯುವ್ಯಾಸ್ತ್ರವ ಮಂತ್ರಿಸಿ ಬಿಟ್ಟನು ವೇಗದಲ್ಲಿ, ಅಸುರನ ವಿಶಾಲ ಕರಗಳ ಕಡಿಯುತ್ತ ಮರಳಿತು ಅಸ್ತ್ರವು ರಾಮನಲ್ಲಿ. ಪುನರಪಿ ಇಂದ್ರನ ಅಸ್ತ್ರದಿ ಶಿರವನು ಕತ್ತರಿಸಿದ ರಘುರಾಮ, ಬೆಟ್ಟದ ತೆರದಲ್ಲಿ ಮುಂಡವು ಬೀಳರು ವಾನರರೆಂದರು ನಮೋ ನಮ. ತಮ್ಮನ ಮರಣದ ವಾರ್ತೆಯ ಕೇಳುತ್ತ ಮೂರ್ಛಿತನಾದನು ರಾವಣನು, ಅತೀವ ದುಃಖದಿಯ ಧೀರನಾಗುತ್ತ ತನ್ನಯ ಕೃತ್ಯಕ್ಕೆ ಮರುಗಿದನು. ರಣದಿ ಅತಿಬಲ ಅಣಗು ತಮ್ಮನ ವಿಧಿಯು ಒಯ್ದಿತೆ ಸಮರದಿ, ಕಾಣದಾದನೇ ಕುಂಭಕರ್ಣನು ಜಗವೇ ಶೂನ್ಯವು ಶೋಕದಿ. ಲಂಕಾಧೀಶನ ಪರಿಯನು ಅರಿಯುತ ರಾಕ್ಷಸ ವೀರರು ಕೆಚ್ಚಿನಲಿ, ದಶರಥ ತನೆಯರ ಶಿರಗಳ ಸಮರದಿ ಛೇದಿಸಿ ತರುವೆವು ಎನ್ನುತ್ತಲಿ. ದೇವಾಂತಕ ಮೇಣರಾಂತಕರು ಅತಿಕಾಯನ ಜೊತೆ ಸೇರುತ್ತಲಿ, ಅಸಂಖ್ಯ ಸೇನೆಯ ಸಮರಕ್ಕೆ ಒಯ್ಯುತ್ತ ನಡೆದರು ಮಹಾನ್ ರಭಸದಲ್ಲಿ. ಉಭಯ ಸೇನೆಗಳ ಭೀಕರ ಯುದ್ಧವ ವಿವರಿಸಲಸದಳ ಶಾಯಿಯಲ್ಲಿ, ಲಕ್ಷಾಂತರ ಘನ ಜೀವಗಳೆಲ್ಲವೂ ನರಳುತ್ತ ಬಿದ್ದವು ರಕ್ತದಲ್ಲಿ. ಘನಜೀವಿಗಳೆಲ್ಲವೂ ನರಳುತ್ತ ಬಿದ್ದವು ರಕ್ತದಲ್ಲಿ. ಮಹಾಪರಾಕ್ರಮಿ ಅಂಗದ ಗುದ್ದಿದ ಹೊಡೆತಕ್ಕೆ ಸತ್ತನು ನರಾಂತಕ, ಮಾರುತಿ ವಜ್ರದ ಮಿಷ್ಟಿಗೆ ಸಿಲುಕುತ ಪ್ರಾಣವ ಬಿಟ್ಟನು ದೇವಾಂತಕ. ರಾವಣ ತನೆಯನು ಅವ ಅತಿಕಾಯನು ರಾಮನ ಯುದ್ಧಕ್ಕೆ ಕರೆಯುತ್ತಲಿ, ದಾನವ ಪುತ್ರನ ಸೊಕ್ಕನು ಮುರಿಯಲು ಲಕ್ಷ್ಮಣ ನಿಂತನು ಸಮರದಲ್ಲಿ. ಭೀಕರ ಬಾಣಗಳ ಪ್ರಯೋಗ ಮಾಡುತ್ತ ಅತಿಥಿರತರೀರ್ವರು ರೋಷದಲ್ಲಿ, ಒಬ್ಬರಿಗೊಬ್ಬರು ಘಾಸಿಯ ಮಾಡುತ್ತ ಸಮರವ ಗೈದರು ಕೆಚ್ಚಿನಲ್ಲಿ. ಅಂತ್ಯದಿ ಲಕ್ಷ್ಮಣ ಪ್ರಯೋಗ ಮಾಡಿದ ಕಠೋರ ಬ್ರಹ್ಮನ ಅಸ್ತ್ರವನು, ಬಿಡದಲೆ ಅಸ್ತ್ರವು ರಾಕ್ಷಸ ಪುತ್ರನ
ಹಾರಿಸಿ ಬಂದಿತು ಶಿರವನ್ನು. ಪ್ರಮುಖ ಮುಖಂಡರ ಸಾವನ್ನು ನೋಡುತ್ತ ರಾಕ್ಷಸ ಸೇನೆಯು ಪಲಾಯನ. ಅಜೇಯ ವಾನರ ಸೇನೆಯು ಹರ್ಷದಿ ಹಾಕಿತು ಜಯ ಜಯಕಾರವನ. ಹಾಕಿತು ಜಯ ಜಯಕಾರವನ. ಉಭಯ ಸೇನೆಗಳ ನಡುವೆ ಭೀಕರ ಯುದ್ಧ ಅನ್ನತಕ್ಕಂಥದ್ದು ನಡೆಯಿತು. ಇಲ್ಲಿಂದ ನಾನು ಅರಮನೆಗೆ ಹೋದಂತಹ ರಾವಣ ವಿಶ್ರಾಂತಿಗಾಗಿ ಹೋಗುವಂದಾಗ ಅವನು ಕೋಪಗೊಂಡಲ್ಲ, ಅಲ್ಲಿಂದ ಮುಂದಕ್ಕೆ ನಾನು ವಿವರಿಸಬೇಕಾಗಿತ್ತು. ಅಪಮಾನಿತನಾಗಿ ಕೋಪದ ಹಿಡಿತಕ್ಕೆ ಸಿಕ್ಕಿದಂತಹ ರಾವಣನ ಬುದ್ಧಿ ಈಗೇನಾಯಿತು, ಮಂಕಾಯಿತು. ಕುಂಭಕರ್ಣ ಈಗ ಯುದ್ಧಕ್ಕೆ ಹೊರಟ. ಜೋರಾಗಿನೇ ಯುದ್ಧ ಏನೋ ನಡೆದಿತ್ತು, ಹೋರಾಟ. ವಾಯುವ್ಯಾಸ್ತ್ರದಿಂದ ರಾಕ್ಷಸನ ವಿಶಾಲವಾದ ಕೈಗಳು ತುಂಡಾಗ್ಬಿಡ್ತು. ಮತ್ತು ಇಂದ್ರಾಸ್ತ್ರದಿಂದ ಕುಂಭಕರ್ಣನ ಮುಂಡವು ಕೂಡ ಬಿದ್ದು ಹೋಯಿತು. ತಮ್ಮನ ಮರಣದ ಸುದ್ದಿಯಿಂದ ರಾವಣ ಮೂರ್ಛೆಗೊಂಡ. ಜಗತ್ತೇ ಶೂನ್ಯವಾದಂತೆ ಆಗಿ ಹೋಗ್ಬಿಡ್ತವನಿಗೆ. ರಾವಣನ ಹಠವನ್ನು ತಿಳಿದಿದ್ದಂತಹ ರಾಕ್ಷಸ ವೀರರು ದಶರಥ ತನಯರ ಚಿರಗಳನ್ನೇ ನಾವು ಈಗಲೇ ತಗೊಂಡು ಬಂದ್ಬಿಡ್ತೀವಿ ಅಂತ ಹೊರಟರು. ಉಭಯ ಸೇನೆಗಳ ನಡುವೆ ಭೀಕರವಾದಂತಹ ಯುದ್ಧ ನಡೆಯಿತು. ಲಕ್ಷಾಂತರ ಜೀವಿಗಳು ಮೃತಗೊಂಡರು. ಅದನ್ನು ಶಾಯಿಯಲ್ಲಿ ಕವಿ ಹೇಳ್ತಾನೆ, ಶಾಯಿಯಲ್ಲಿ ಅದನ್ನು ಬರೆಯೋದು ಬಹಳ ಕಠಿಣವಾದಂತಹ ವಿಷಯ ಅಂತ. ಅಂಗದನ ಗುದ್ದಿಗೆ ನರಾಂತಕನು, ಮಾರುತಿಯ ವಜ್ರಮುಷ್ಟಿಗೆ ದೇವಾಂತಕನು ಪ್ರಾಣವನ್ನು ಬಿಟ್ಟರು. ರಾವಣನ ಮಗ ಅತಿಕಾಯನು ಲಕ್ಷ್ಮಣನ ಬ್ರಹ್ಮಾಸ್ತ್ರಕ್ಕೆ ತುತ್ತಾದ. ಪ್ರಮುಖರ ಸಾವನ್ನು ಕಂಡಂತಹ ರಾಕ್ಷಸ ಸೇನೆಯು ಪಲಾಯನ ಮಾಡ್ತು. ಭಯ ಬಂದ್ಬಿಡ್ತು ಇವ್ರನ್ನ ನೋಡಿದ ತಕ್ಷಣ. ಅಜೇಯವಾದಂತಹ ವಾನರ ಸೇನೆಯು ಹರ್ಷದಿಂದ ಜಯ ಜಯಕಾರ ಹಾಕ್ತು. ಎಲ್ಲ ವಾನರ ಸೇನೆಗೆ ಅತೀವವಾದಂತಹ ಸಂತೋಷ ಆಗಿದ್ದರಿಂದ ಜಯಕಾರವನ್ನು ಹಾಕಿದವು. ಶಸ್ತ್ರವಿದ್ಯೆಯ ನಿಪುಣ ಸಮರದಲ್ಲಿ ಇಂದ್ರಜಿತ್ತು. ಅಸ್ತ್ರ ಪಡೆದನು ಅಗ್ನಿ ಪೂಜಿಸಿ ಬಹುಭಕ್ತಿಯಿತ್ತು. ವಸ್ತ್ರ ತೊಡುತ್ತಲೀ ರಣಕ್ಕೆ ನಡೆಯಲು ಮುಖದಿ ಗೆಲುವು ಇತ್ತು. ಶಸ್ತ್ರಧಾರಿಯೋ ನಡೆಯೇ ಅವನಿಯದು ಥರಥರನೆ ನಡುಗಿತ್ತು. ಯಜ್ಞೇಶ್ವರನನು ಹೋಮದಿ ಪೂಜಿಸಿ ಅಸ್ತ್ರಗಳು ಪಡೆಯುತ್ತ ಇಂದ್ರಜಿತ್ತು. ಸೂರ್ಯನ ತೆರದಲ್ಲಿ ಸಮರಕ್ಕೆ ನಡೆಯಲು ದೇವತೆ ಗಣವದು ನಡುಗಿತ್ತು. ಇಂದ್ರಜಿತ್ತುವಿನ ಸಮರ ಕೌಶಲ್ಯದಿ ವಾನರ ಸೇನೆಯು ಜರ್ಜರಿತ. ವಾನರ ರಾಜನು ಅಂಗದನಲ್ಲದೆ ನಿಶ್ಚಲನಾದನು ಹನುಮಂತ. ಅಮೋಘ ಬಾಣಗಳು ಸುರಿಮಳೆ ಕ್ಷಣದಲ್ಲಿ ಅಪಾರ ಘಾಸಿಯ ಮಾಡಿತ್ತು. ರಾಮ ಲಕ್ಷ್ಮಣರು ಮೂರ್ಛಿತರಾದರು, ಬ್ರಹ್ಮಾಸ್ತ್ರ ಕಾರ್ಯವ ನಡೆಸಿತ್ತು. ಈರ್ವರು ಮೂರ್ಛಿತರಾದುದನ್ನು ನೋಡುತ್ತ ಲಂಕೆಗೆ ನಡೆದನು ಇಂದ್ರಜಿತ್ತು. ಅಪಾರ ಶೋಕದಿ ವಾನರರೆಲ್ಲರ ಜಂಘಾಬಲವದು ಉಡುಗಿತ್ತು. ಜಾಂಬುವಂತನ ಸಲಹೆ ಮೇರೆಗೆ ಮಾರುತಿ ನಡೆದನು ಶೀಘ್ರದಲ್ಲಿ. ಮಹಾನ್ ಸಾಗರ ಲಂಘಿಸಿ ಓಷಧಿ ಶಿಖರದಿ ಮೂಲಿಕೆ ಹುಡುಕುತ್ತಲಿ. ಮೂಲಿಕೆ ಸಿಗದೆಲೆ ನಿರಾಶನಾಗದ ಮಾರುತಿ ಸಿಡುಕುತ ಕೋಪದಲ್ಲಿ. ಅಮೂಲಾಗ್ರದಿ ಬೆಟ್ಟವ ಕೀಳುತ್ತ ಸಾಗರ ದಾಟಿದ ಕ್ಷಣದಲ್ಲಿ. ಓಷಧಿ ಪರ್ವತ ಮೂಲಿಕೆ ವಾಸನೆ ಪಸರಿಸೆ ದಶರಥ ನಂದನರು. ನಿದ್ರೆಯಿಂದೇಳುವ ತೆರದಲ್ಲಿ ಎದ್ದರು ಸಮಸ್ತ ವಾನರರು.
ಪುನರಪಿ ಮಾಯಾಯುದ್ಧವ ಮಾಡಲು ಬಂದನು ಸಮರಕ್ಕೆ ಇಂದ್ರಜಿತ್ತು. ಅಡೆತಡೆಯಿಲ್ಲದೆ ಅವ್ಯಾಹತದಲ್ಲಿ ವಾನರ ಮರ್ದನ ನಡೆದಿತ್ತು. ವಾನರ ವೀರರ ಭ್ರಮಿಸಲು ತೋರಿದ ಮಾಯಾಸೀತೆಯ ರಥದಲ್ಲಿ ಎಲ್ಲರೂ ನೋಡುವ ಹಾಗೆಯೇ ಜಾನಕಿ ಶಿರವನ್ನು ತರಿದನು ಕ್ಷಣದಲ್ಲಿ. ಅಕಟ ಜಾನಕಿ ಶಿರವ ತರಿದನೆ ಖೋಳ ರಕ್ಕಸ ದ್ವೇಷದಿ. ಸಕಲ ಸಾಹಸ ವ್ಯರ್ಥವಾಯಿತೆ ಫಲವು ಏನಿದೆ ಸಮರದಿ. ಅಸದಳ ರೋಷದಿ ನಿರಾಶೆಯಾಗುತ್ತ ನಡೆದನು ಕಡುಗಲಿ ಹನುಮಂತ. ಆತುರದಿಂದಲಿ ರಘುಕುಲ ತಿಲಕಗೆ ದುಃಖದಿ ತಿಳಿಸಿದ ವೃತ್ತಾಂತ. ವಿಷಯವ ವಿವರಿಸಿ ಸೂಕ್ಷ್ಮವ ತಿಳಿಸಿದ ರಾಮನ ಭಕ್ತನು ವಿಭೀಷಣ. ರಾಕ್ಷಸ ಸಮರವು ಮೋಸದಿ ತುಂಬಿದೆ ಅರಿಯಿರಿ ನೀವಿದ ಭಕ್ತಗಣ. ಸೀತಾಮಾತೆಯ ಹತ್ಯೆಯು ರಾಕ್ಷಸ ಮಾಯೆಯಿನಿನ್ನ ಬೇರಲ್ಲ. ಜನಕ ಜಾತೆಯನ್ನು ಕೊಲ್ಲುವ ಧೀರನು ರಾಕ್ಷಸ ಗಣದಲ್ಲಿ ಯಾರಿಲ್ಲ. ಬಾಗಿಲು ಹಾಕಿಪ್ಪ. ವಿಷಯವನರಿಯುತ ವಾನರ ವೀರರು ಅತ್ಯುತ್ಸಾಹದಿ ರಣರಂಗ. ಆತುರದಿಂದಲಿ ರಘುಕುಲ ತಿಲಕಗೆ ದುಃಖದಿ ತಿಳಿಸಿದ ವೃತ್ತಾಂತ. ದುಃಖದಿ ತಿಳಿಸಿದ ವೃತ್ತಾಂತ. ಶಸ್ತ್ರವಿದ್ಯೆಯಲ್ಲಿ ನಿಪುಣನಾದಂತಹವನು ಇಂದ್ರಜಿತ್ತು. ಅಗ್ನಿಯನ್ನು ಪೂಜೆ ಮಾಡಿ ಅಸ್ತ್ರವನ್ನು ಪಡ್ಕೊಂಡು ರಣಭೂಮಿಗೆ ಹೊರಟ. ಹೆಂಗೆ ಹೊರಟ ಅವನು? ಸೂರ್ಯನಂತೆ ಹೊರಟ. ಇಂದ್ರಜಿತ್ತುವನ್ನು ಕಂಡು ದೇವತೆ ಗಣವೇ ನಡುಗ್ಬಿಡ್ತು, ಭೂಮಿ ಕೂಡ ನಡುಗಿಬಿಡ್ತು. ಹಾಗೇನೆ ವಾನರ ಸೇನೆ ಹೆದರಿತು. ಅಂಗದ, ಹನುಮಂತ ನಿಶ್ಚಲರಾದರು. ಪ್ರಮುಖರು ಯಾರೋ ಅವರೇ ನಿಶ್ಚಲರಾಗ್ಬಿಟ್ರು. ರಾಮ ಲಕ್ಷ್ಮಣರು ಬ್ರಹ್ಮಾಸ್ತ್ರದಿಂದ ಮೂರ್ಛಿತರಾಗ್ಬಿಟ್ರು. ವಾನರರ ಜಂಘಾಬಲವೇ ಉಡುಗಿ ಹೋಯಿತು. ಜಾಂಬವಂತನ ಸಲಹೆ ಮೇರೆಗೆ ಹನುಮಂತ ಔಷಧಿ ಹುಡುಕಿ ಮೂಲಿಕೆ ಸಿಗಲಿಲ್ಲ. ಕೋಪ ಬಂದ್ಬಿಡ್ತು ಅವನಿಗೆ. ಆ ಸಿಟ್ಟಿನಲ್ಲಿ ಬೆಟ್ಟನೇ ಕಿತ್ಕೊಂಡು ಸಾಗರವನ್ನು ದಾಟಿದ. ಮೂಲಿಕೆ ವಾಸನೆಯಿಂದನೇ ನಿದ್ರೆಯಿಂದೇಳುವಂತೆ ರಾಮ ಲಕ್ಷ್ಮಣರು ವಾನರರು ಕೂಡ ಎದ್ದರು. ಮತ್ತೆ ಇಂದ್ರಜಿತ್ತು ಏನು ಮಾಡಿದ? ಮಾಯಾ ಯುದ್ಧವನ್ನು ಮಾಡೋದಕ್ಕೆ ಪ್ರಾರಂಭಿಸಿ ಸೀತೆಯನ್ನು ರಥದಲ್ಲಿ ತಗೊಂಬಂದು ಎಲ್ಲರ ಮುಂದೆ ತಲೆಯನ್ನು ತರಿದ. ನಮ್ಮೆಲ್ಲರ ಪ್ರಯತ್ನ ವ್ಯರ್ಥ ಆಗೋಯ್ತಲ್ಲ, ಯಾವತ್ತಕ್ಕಾಗಿ ನಾವೆಲ್ಲ ಇಷ್ಟು ದೂರ ಬಂದಿಷ್ಟು ಹೋರಾಟ ಮಾಡಿದ್ವಲ್ಲ ಅಂತ ಎಲ್ಲರೂ ಕೂಡ ದುಃಖಿಸಿದ್ರು. ವಿಭೀಷಣ ಇದು ಮೋಸದ ಸಮರ ಅಂತ ಹೇಳಿ ರಾಕ್ಷಸ ಮಾಯೆ ಹೊರತು ಬೇರೆ ಏನೂ ಇಲ್ಲ. ಸೀತೆಯನ್ನು ಕೊಲ್ಲುವ ಧೀರರು ಯಾರೂ ಕೂಡ ರಾಕ್ಷಸಗಣದಲ್ಲಿ ಇಲ್ಲ ಅಂತ ಹೇಳಿದ. ಈ ವಿಷಯವನ್ನು ಅರಿತು ಉತ್ಸಾಹದಿಂದ ವಾನರ ವೀರರು ಆತುರದಿಂದ ರಾಮನ ಬಳಿಗೆ ಹೋದರು. ಹೇಳಿ ಹೇಳಿ ಹೇಳಿ. ಹಾಂ, ಮುಂದೆ ಬರುತ್ತೆ, ನಾನು ಹೇಳ್ತೀನಿ. ಮುಂದೆ ಹೇಳಿದ್ರು ಅವ್ರು ಮೂರ್ಛಿದ್ದದ್ದು ಬ್ರಹ್ಮಾಸ್ತ್ರ. ಇಲ್ಲಿ ಹೇಳಿರೋದು ಲಕ್ಷ್ಮಣ ಮೂರ್ಛೆ ಹೋಗೋದು, ಇಬ್ಬರು ಹೋಗಿದ್ದು ಬೇರೆ. ಮುಂದೆ ನಾನು ಹಿಂದೆ ಹೇಳಿದ್ದೆ, ನಾನು ಅದನ್ನು ಕಳೆದ ಇದರಲ್ಲಿ ಹೇಳಿದ್ದೆ ನಾನು ಆ ವಿಷಯನ. ಈಗ ಮುಂದಕ್ಕೆ ಹೋಗೋಣ, ಮತ್ತೆ ಚರ್ಚೆ ಮಾಡ್ಕೊಳ್ಳೋಣ. ರಾಮನು ಆಜ್ಞೆಯ ನೀಡಲು ಲಕ್ಷ್ಮಣ ನಡೆದನು ಎದುರಿಸೆ ರಾಕ್ಷಸನ. ಸೇಡಿನ ಕಿಡಿಯನು ಕಾರು ತರಣದಲ್ಲಿ ತರಿದನು ರಾಕ್ಷಸ ಸೇನೆಯನ. ರಾಕ್ಷಸ ಸೇನೆಯ ನಾಶವನರಿಯುತ್ತ ಸಿಡಿಮಿಡಿಗೊಂಡನು ಇಂದ್ರಜಿತ್ತು.
ಕಡುಗಲ್ಲಿರೋಷಧಿ ಹೊರಡಲು ಸಮರಕ್ಕೆ ಯಜ್ಞವು ಅಪೂರ್ಣವಾಗಿತ್ತು. ಇಂದ್ರಜಿತ್ತುವು ಮೇನ್ ಲಕ್ಷ್ಮಣರೀರ್ವರ ಅನುಪಮ ಸಮರವು ಭಯಂಕರ. ಈರ್ವರ ದೇಹಗಳ ರಕ್ತದಿ ತೊಯ್ಯುತ ಕಂಡವು ಕೆಂಪಗೆ ರೌದ್ರಕರ. ಕಾಲವು ಕಳೆಯಲು ರಾಕ್ಷಸತನೆಯನ ಶಕ್ತಿಯು ಕುಗ್ಗಿತು ಸಮರದಲ್ಲಿ. ಅಂತ್ಯದಿ ಲಕ್ಷ್ಮಣ ಇಂದ್ರನ ಅಸ್ತ್ರವ ಮಂತ್ರಿಸಿ ಬಿಟ್ಟನು ರಭಸದಲ್ಲಿ. ಧಗಧಗ ಉರಿಯುತ ಕಿಡಿಯನು ಕಾರುತ ಅಸ್ತ್ರವು ರಾಕ್ಷಸರುಂಡವನ. ಕತ್ತರಿಸುತ್ತಲಿ ಗಗನಕ್ಕೆ ಹಾರಿಸಿ ಭೂಮಿಗೆ ಕೆಡವಿತು ಮುಂಡವನ. ಆಹಾಹಾ ಬಿದ್ದನೆ ನೆಲಕ್ಕೆ ರಣಧೀರ ಇಂದ್ರಜಿತ್ತು. ಮಹಾಕನಕಲಂಕೆಯ ಪ್ರಾಣದುಸಿರದು ಹಾರಿತ್ತು. ಕುಹಕ ರಾವಣನ ಬಲಭುಜವೇ ಕಳಚಿದಂತೆ ಇತ್ತು. ಸಹಜ ಶೋಕದಿ ರಾವಣನ ಮನವು ರೋಸಿ ಹೋಗಿತ್ತು. ಪ್ರಬಲನಾದ ಘನವೈರಿಯು ಬೀಳಲು ವಾನರ ಸೈನ್ಯವು ಹರ್ಷದಲ್ಲಿ. ದೇವತೆ ಗಣವದು ಮಳೆಗರೆಯುತ ಅಧರ್ಮ ಅಳಿಯಿತು ಎನ್ನುತ್ತಲಿ. ಮೂರ್ಛಿತನಾದನು ಲಂಕಾಧೀಶನು ಪುತ್ರನ ಮರಣವ ಕೇಳುತ್ತಲಿ. ಪರಿಪರಿ ವಿಧದಲ್ಲಿ ಹಲುಬಿದ ಶೋಕದಿ ಲೋಕವೇ ಕತ್ತಲು ಎನ್ನುತ್ತಲಿ. ಶೋಕದ ಅಂತ್ಯದಿ ಕೋಪವ ಮೂಡಲು ಉರಿಯಿತು ಬೆಂಕಿಯು ಕಣ್ಣೊಳಗೆ. ರಾಮನ ಮುನ್ನವೇ ಸೀತೆಯ ಮುಗಿಸುವೆ ಎನ್ನುತ್ತ ನಡೆದನು ವನದೊಳಗೆ. ಖಡ್ಗವ ಧರಿಸುತ್ತ ದಾನವ ಬರುತ್ತಿರೆ ಭಯದಲ್ಲಿ ಜಾನಕಿ ನಡುಗಿದಳು. ಸೇಡನು ತೀರಿಸೆ ಬರುತಿಹನೆನ್ನುತ್ತ ಕಣ್ಣಲ್ಲಿ ಕಂಬನಿ ಸುರಿಸಿದಳು. ಸ್ತ್ರೀಯರ ಕೊಲ್ಲುವುದು ಮಹಾನ್ ಪಾಪವು, ವೈರಿಯ ನಾಶವೇ ಬಹು ಉಚಿತ. ಸುಪಾರ್ಶ್ವ ಸಲಹೆಯನ್ನು ಮನ್ನಿಸಿ ರಾವಣ ನಡೆದನು ಮನವನು ಬದಲಿಸುತ್ತ. ರಾಮನ ಆಜ್ಞೆಯಂತೆ ಲಕ್ಷ್ಮಣ ರಾಕ್ಷಸ ಸೇನೆಯನ್ನೇ ತರಿದ. ಇಂದ್ರಜಿತ್ತು ಇದರಿಂದ ಕೋಪ ಬಂತು ಅವನಿಗೆ. ಆದರೆ ಅವನು ಯಜ್ಞ ಮಾಡ್ತಾ ಕೂತಿದ್ದ. ಆದ್ದರಿಂದ ಮಧ್ಯೆ ಅವನಿಗೆ ಹೇಳೋಕ್ಕೆ ಆಗಲಿಲ್ಲ. ಇಂದ್ರಜಿತ್ತು ಮತ್ತು ಲಕ್ಷ್ಮಣ, ಈಗ ನೀವು ಕೇಳಿದ್ರಲ್ಲ ಗಮನಿಸ್ಕೊಳ್ಳಿ, ಲಕ್ಷ್ಮಣನ ಹಿಂದೆ ಆಗಿತ್ತು ಇಂದ್ರಜಿತ್ತು ಜೊತೆ. ಈಗ ಇಂದ್ರಜಿತ್ತು ಮತ್ತು ಲಕ್ಷ್ಮಣ ಇವರ ನಡುವೆ ಭಯಂಕರವಾದಂತಹ ಯುದ್ಧ ಅನ್ನೋದು ನಡೀತು. ಕೊನೆಗೆ ಲಕ್ಷ್ಮಣ ಇಂದ್ರಾಸ್ತ್ರವನ್ನು ಬಿಟ್ಟಾಗ ರಾಕ್ಷಸನ ರುಂಡ ಆಕಾಶಕ್ಕೆ, ಮುಂಡ ಭೂಮಿಗೆ ಬೀಳ್ತು, ಕೆಡಹಿತು. ಅದು ಲಂಕೆಯ ಪ್ರಾಣದುಸಿರೆ. ಇಂದ್ರಜಿತ್ತು ಅಂತಹ ಬಲಶಾಲಿ ಅವನು. ಈಗ ಲಂಕೆಯ ಪ್ರಾಣದುಸಿರೆ ಹಾರಿ ಹೋಗಿಬಿಟ್ಟಿತ್ತು. ರಾವಣನಿಗೆ ತನ್ನ ಬಲಭುಜವೇ ಕಳಚಿ, ರೈಟ್ ಹ್ಯಾಂಡ್ ಇದ್ದ ಹಾಗೆ ಅಂತ ಹೇಳ್ತೀವಿ ಎಲ್ಲದಕ್ಕೂ, ಕಳಚಿ ಹೋಗಿತ್ತು. ರಾವಣನಿಗೆ ಇದರಿಂದ ತುಂಬ ರೋಸ್ ಹೋಗ್ಬಿಟ್ಟ ಅವನು. ಅಧರ್ಮ ಅಳಿಯಿತು ಅಂತ ವಾನರ ಸೈನ್ಯಕ್ಕೆ ಹರ್ಷ ಆಯಿತು ಈ ಘಟನೆಯಿಂದ. ಆದರೆ ರಾವಣನಿಗೆ ಪುತ್ರನ ಮರಣದಿಂದ ಕೋಪ ಬಂದು ಕುಪಿತನಾಗಿ ನಾನು ಈಗಲೇ ಸೀತೆಯನ್ನು ಮುಗಿಸ್ಬಿಡ್ತೀನಿ ಅಂತ ಅವನು ಹೊರಟ. ಜಾನಕಿ ಅದನ್ನು ನೋಡಿ ಹೆದರಿ ಕಂಬನಿ ಸುರಿಸಿದ್ಲು. ಆಗ ಸ್ತ್ರೀ ಹತ್ಯೆ ದೋಷ ಅನ್ನತಕ್ಕಂತಹ ಸಲಹೆಯನ್ನು ಸುಪಾರ್ಶ್ವ ಅನ್ನತಕ್ಕಂಥವನು ಕೊಟ್ಟ. ಅವನ ಸಲಹೆಯಿಂದ ಸೀತೆಯನ್ನು ಮುಗಿಸೋ ವಿಷಯವನ್ನು ಮರೆತು ರಾವಣ ತನ್ನ ಮನಸ್ಸನ್ನು ಬದಲಾಯಿಸಿದ. ಅವನು ಲಂಕಾ ನಗರದ ಮನೆಯಿಂದಲಿ ವಿಲಾಪ ಧ್ವನಿಯದು ಬರುತ್ತಿತ್ತು. ಲಂಕಾಧೀಶನ ಮನ ಮಂದಿರದಲ್ಲಿ ಭೀಕರ ದ್ವಂದ್ವವು ನಡೆದಿತ್ತು. ವಿಧಿಯ ಲೀಲೆಯ
ಮೀರಿ ನಡೆಯುವ ಶೌರ್ಯ ಯಾರಿಗೆ ಮರ್ತ್ಯದಿ. ಆದಿಧರ್ಮವ ಮೀರಿದವರಿಗೆ ಸೋಲು ನಿಶ್ಚಿತ ಅಂತ್ಯದಿ. ಕವಚವ ತೊಡುತ್ತ ಆಯುಧ ಹಿಡಿಯುತ್ತ ರಥವನ್ನು ಏರಿದ ರಾವಣನು. ವಾಯುವೇಗದಲ್ಲಿ ರಥವನ್ನು ನಡೆಸುತ್ತ ಯುದ್ಧ ಸ್ಥಳವನ್ನು ಸೇರಿದನು. ಪುನರಪಿ ವಾನರ ರಾಕ್ಷಸ ಯುದ್ಧವು ಅಡೆತಡೆಯಿಲ್ಲದೆ ನಡೆದಿತ್ತು. ತಲೆಗಳು ಹಾರುತ್ತ ಕರಗಳು ಬೀಳುತ್ತ ಹೆಣಗಳು ಭೂಮಿಯ ತುಂಬಿತ್ತು. ರಾಮ ರಾವಣರು ಯುದ್ಧಕ್ಕೆ ನಿಲ್ಲಲು ಭೂಮಿಯು ಥರ ಥರ ನಡುಗಿತ್ತು. ದೈವ ಗಂಧರ್ವ ಗರುಡನ ಅಸ್ತ್ರಗಳ ಪ್ರಯೋಗ ಭರದಲ್ಲಿ ಸಾಗಿತ್ತು. ಲಂಕಾಧೀಶನ ಶರವರ್ಷದಲ್ಲಿ ಅಪಾರ ಘಾಸಿಯು ರಾಮನಿಗೆ. ಕಣ್ಣಲ್ಲಿ ಕೆಂಡವ ಕಾರುತ ಕೋಪದಿ ರಾಘವ ನೋಡಿದ ರಾವಣಗೆ. ಬೆದರದೆ ರಾವಣ ಪ್ರಯೋಗ ಮಾಡಿದ ಶೂಲಾಯುಧವನು ರಾಮನೆಡೆ. ಕಿಡಿಯನ್ನು ಕಾರುತ್ತ ಅಸ್ತ್ರವು ಹುಡುಕಿತು ರಾಮನ ಪ್ರಾಣವ ಎಲ್ಲ ಕಡೆ. ಶೂಲಾಯುಧವನು ನಾಶವ ಮಾಡಲು ರಾಮನು ಬಿಟ್ಟನು ಪ್ರತಿ ಅಸ್ತ್ರ. ಪ್ರಳಯ ಭಯಂಕರ ಮಹೋಲ್ಕೆ ಎಂದದಿ ಭಸ್ಮವ ಮಾಡಿತು ಅಸುರಾಸ್ತ್ರ. ಸೇನೆಗಳೆರಡು ರಣದಲ್ಲಿ ತಮ್ಮಯ ಕಾರ್ಯವ ಮೆರೆಯುತ್ತ ತವಕದಲ್ಲಿ. ನಿಬ್ಬೆರಗಾಗುತ್ತ ಅಪೂರ್ವ ಜೋಡಿಯ ಸಮರವ ನೋಡುತ್ತ ಹುರುಪಿನಲ್ಲಿ. ರಾಮ ರಾವಣರ ಯುದ್ಧಕ್ಕೆ ಬೇರೆಯೇ ಹೋಲಿಕೆ ಇಲ್ಲವೋ ಧರೆಯೊಳಗೆ. ಅಮೋಘ ಬಾಣಗಳ ಚಾತುರ್ಯವೆಲ್ಲವೂ ನಡೆಯಿತು ಮಹಾನ್ ರಣದೊಳಗೆ. ಅಂತ್ಯದಿ ರಾಮನು ಪ್ರಯೋಗ ಮಾಡಿದ ಕ್ಷರವೆಂಬುವ ಘನ ಅಸ್ತ್ರವನು. ವೇಗದಿ ಚಲಿಸುತ್ತ ಕೊರಳನ್ನು ಛೇದಿಸಿ ಕೆಡವಿತು ದಾನವ ರುಂಡವನು. ಈ ಶಕುನಗಳು ಅಂತ ಲಂಕೆಯ ಮನೆ ಮನೆಯಲ್ಲೂ ಒಂದು ವಿಲಾಪದ ಧ್ವನಿಯಿಂದ ಎಲ್ಲರೂ ಯುದ್ಧಗಳಲ್ಲಿ ಸತ್ತು ಬಿದ್ದಿದ್ರಲ್ಲ, ಅದು ರಾವಣನ ಮನಸ್ಸಿನಲ್ಲಿ ಒಂದು ರೀತಿ ತಾನು ಏನು ಮಾಡಬೇಕು ಏನು ಬಿಡಬೇಕು ಅನ್ನತಕ್ಕಂಥ ಒಂದು ದ್ವಂದ್ವ ಅನ್ನತಕ್ಕಂಥದ್ದು ನಡೀತಾ ಇತ್ತು. ಒಂದು ಏನೇ ಆದ್ರೂ ವಿಧಿಯ ಲೀಲೆಯನ್ನು ಮೀರಿ ಯಾರೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅಧರ್ಮಕ್ಕೆ ಸೋಲು ಅನ್ನೋದು ಯಾವತ್ತೂ ಕೂಡ ನಿಶ್ಚಿತ. ವಾಯು ವೇಗದಲ್ಲಿ ಅದನ್ನು ತೀರ್ಮಾನ ಮಾಡಿಕೊಂಡ ವಾಯು ವೇಗದಲ್ಲಿ ರಾವಣ ಯುದ್ಧ ಸ್ಥಳಕ್ಕೆ ಬಂದ. ಅಡೆ ತಡೆ ಇಲ್ಲದೆ ಮತ್ತೆ ಮೊದಲು ಹೇಗೆ ಇಂದ್ರಜಿತ್ತುವಿನ ಜೊತೆ ಯುದ್ಧ ಆದಾಗಿತ್ತು, ಯಾವಾಗ ಸಂಜೀವಿನಿ ಬಂದಾಗ ಎಲ್ಲರೂ ಮತ್ತೆ ಬದುಕಿದ್ರು, ಈಗ ಮತ್ತೆ ಹೆಣಗಳು ಬೀಳತೊಡಗಿತು. ರಾಮ ರಾವಣರ ಯುದ್ಧದಲ್ಲಿ ಭೂಮಿನೇ ನಡಗೋಗ್ಬಿಡ್ತಂತೆ. ಅಸ್ತ್ರಗಳ ಪ್ರಯೋಗ ಬರದಲ್ಲಿ ಇವರೊಂದು ಬಲಶಾಲಿ ಅಸ್ತ್ರವನ್ನು ಬಳಸಿದ್ರೆ ಅದನ್ನು ಮೀರಿಸತಕ್ಕಂಥ ಅಸ್ತ್ರವನ್ನು ಬಳಸತಕ್ಕಂಥದ್ದು ಭರದಲ್ಲಿ ಸಾಗ್ತಾ ಇತ್ತು ಈ ಅಸ್ತ್ರಗಳ ಪ್ರಯೋಗ. ರಾಮನನ್ನು ಕೊಲ್ಲಲು ಬಿಟ್ಟಂತಹ ಶೂಲಾಯುಧ ಅದನ್ನು ರಾಮ ಪ್ರತಿ ಅಸ್ತ್ರದಿಂದ ಭಸ್ಮ ಮಾಡಿದ. ಇವರಿಬ್ಬರ ನಡುವಿನ ಯುದ್ಧಕ್ಕೆ ಹೋಲಿಕೆ ಅನ್ನತಕ್ಕಂತಹದ್ದೇ ಹೇಗಾಯಿತು ಏನು ಅನ್ನೋದನ್ನು ವಿವರಿಸೋದಕ್ಕೆ ಹೋಲಿಕೆ ಇಲ್ಲ. ಕೊನೆಗೆ ರಾಮ ಬಿಟ್ಟಂತಹ ಕ್ಷರ ಅನ್ನತಕ್ಕಂತಹ ಒಂದು ಘನವಾದಂತಹ ಅಸ್ತ್ರ ಅದು ರಾವಣನ ರುಂಡವನ್ನು ಉರುಳಿಸಿತು. ಆದರೆ ಮತ್ತೊಂದು ಶಿರವನ್ನು ಧರಿಸಿತು ಪುನರಪಿ ದಾನವ ಮುಂಡವನು. ಶತಶಿರ ಕಡಿದರು ಸಾಯದೆ ರಾವಣ ಹರ್ಷದಿ ಮಾಡಿದ ಸಮರವನು. ಮಾತಲಿ ಸಲಹೆಯ ಮೇರೆಗೆ ರಾಮನು ಮಂತ್ರಿಸಿ ಬ್ರಹ್ಮಾಸ್ತ್ರ ಹೂಡಿದನು. ಗುರಿಯನ್ನು ತಪ್ಪದೆ ನಾಟಿತು ಬಾಣವು ರಾವಣ ವಕ್ಷಸ್ಥಳವನ್ನು.
ಬಿರುಸಿನ ಗಾಳಿಗೆ ಹೆಮ್ಮರ ಬೀಳುವ ತೆರದಲ್ಲಿ ಬಿದ್ದನು ರಾವಣನು. ಸಾವನು ಅಪ್ಪಿದ ದಾನವ ಹಿಡಿದನು ಕೆಂಪನೆ ರಕ್ತದ ಭೂಮಿಯನು. ಮೂರು ಲೋಕವ ನಡುಗಿಸುತ್ತಲಿ ಮೆರೆದ ಲಂಕಾಧೀಶನು. ಮೇರು ಪರ್ವತದಂತೆ ಬೀಳುತ್ತ ನರಕ ದಾರಿಯ ಹಿಡಿದನು. ದಾನವರಾಜನ ಮರಣವ ನೋಡುತ್ತ ರಕ್ಕಸರೆಲ್ಲರೂ ಹೆದರಿದರು. ಪ್ರಾಣದ ಭಯದಲ್ಲಿ ರಕ್ಷಣೆ ಪಡೆಯಲು ದಾರಿಯ ಕಂಡೆಡೆ ಓಡಿದರು. ಸಂಭ್ರಮದಿಂದಲಿ ವಾನರರೆಲ್ಲರೂ ಜಯ ಜಯಕಾರವ ಹಾಕಿದರು. ಗಗನದಿ ಸುರಗಣ ಅಪಾರ ಹರ್ಷದಿ ಹೂವಿನ ಮಳೆಯನ್ನು ಸುರಿಸಿದರು. ಅಣ್ಣನ ಸಾವನು ನೋಡುತ್ತ ನುಡಿದನು ಅಪಾರ ಶೋಕದಿ ವಿಭೀಷಣ. ನನ್ನಯ್ಯ ಮಾತನ್ನು ಕೇಳದೆ ಕೊನೆಯಲ್ಲಿ ನಡೆದೆಯೇ ಈ ಥರ ಯಮ ಪಯಣ. ಭಕ್ತಾಗ್ರೇಸರ ಅಣ್ಣ ರಾವಣನ ಕರ್ಮವು ಶಾಸ್ತ್ರದ ರೀತಿಯಲ್ಲಿ. ಜಗವದು ಮೆಚ್ಚುವ ತೆರದಲ್ಲಿ ಮಾಡಲು ಅಪ್ಪಣೆ ಬೇಡಿದ ರಾಮನಲ್ಲಿ. ಲಂಕಾಧೀಶನ ಸಾವಿನ ಸುದ್ದಿಯು ತಿಳಿಯಿತು ಅಂತಃಪುರದಲ್ಲಿ. ಅಪಾರ ದುಃಖದಿ ರಾಣಿಯರೆಲ್ಲರೂ ಓಡುತ್ತ ಬಂದರು ತ್ವರಿತದಲ್ಲಿ. ಪರಮವೀರಾಗ್ರಣಿಯೇ ನಮ್ಮನು ಅಗಲಿ ದೂರಕ್ಕೆ ಹೋದೆಯ. ನರನ ಬಾಣದಿ ಮರಣವಾಯಿತೆ ಮರೆತು ನೀ ವಿಧಿ ಲೀಲೆಯ. ಮರೆತು ನೀನ್ ವಿಧಿ ಲೀಲೆಯ. ಆದರೆ ಮತ್ತೊಂದು ಶಿರ, ಒಂದು ಶಿರವನ್ನು ತರಿದರೆ ಮತ್ತೊಂದು ಶಿರ ಅನ್ನತಕ್ಕಂಥದ್ದು ಮೂಡ್ತಾ ಇತ್ತು. ರಾಮನು ಬಿಟ್ಟ ಬ್ರಹ್ಮಾಸ್ತ್ರವು ಕೊನೆಗೆ ಅವನ ಎದೆಯನ್ನು ಸೀಳ್ತು. ಹೆಮ್ಮರ ಬೀಳುವ ಹಾಗೆ ರಾವಣ ಬಿದ್ದು ಸಾವನ್ನು ಅಪ್ಪಿದ. ದಾನವರೆಲ್ಲ ಅವರವರ ರಕ್ಷಣೆಗೋಸ್ಕರ ಎಲ್ಲೆಲ್ಲಿ ಸ್ಥಳ ಸಿಕ್ತೋ ಸಂದು ಗೊಂದುಗಳು ಅಲ್ಲಿ ಕಂಡು ಕಡೆ ಅವರು ಓಡೋದಕ್ಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಕೂಡ ಹೂ ಮಳೆ ಕರೆದರು. ವಾನರರು ಸಂಭ್ರಮಿಸಿ ಜೈಕಾರ ಹಾಕಿದ್ರು. ವಿಭೀಷಣಿಗೆ ದುಃಖ ಆಯಿತು. ಅಯ್ಯೋ, ನನ್ನ ಅಣ್ಣನ ಕರ್ಮವನ್ನು ನಾನು ಶಾಸ್ತ್ರ ರೀತಿ ಮಾಡಬೇಕು ಅಂತ ರಾಮನ ಅಪ್ಪಣೆಯನ್ನು ಕೋರ್ದ. ನನ್ನ ಮಾತು ಅವನು ಕೇಳದೇ ಇದ್ದಿದ್ದರಿಂದ ಅವನ ಅಂತ್ಯ ಈ ರೀತಿ ಆಯ್ತಲ್ಲ ಅನ್ನುವ ಒಂದು ನೋವಾಯಿತು. ಸುದ್ದಿಯನ್ನು ತಿಳಿದು ಅಂತಃಪುರದಿಂದ ರಾಣಿಯರು ಎಲ್ಲರೂ ಕೂಡ ವೇಗವಾಗಿ ಓಡೋಡಿ ಬಂದರು. ಅಯ್ಯೋ, ನಮ್ಮನ್ನೆಲ್ಲ ಆಗಲಿ ನೀನು ದೂರಕ್ಕೆ ಹೋಗ್ಬಿಟ್ಯಾ, ವಿಧಿಯ ಲೀಲೆಯನ್ನು ನೀನು ಮರ್ತು ಬಿಟ್ಯಾ, ಸಾಮಾನ್ಯ ನರನಿಂದ ಮರಣ ಆಯಿತಲ್ಲ ಅಂತ ಎಲ್ಲರೂ ಕೂಡ ಪರಿಯಾಗಿ ಪ್ರಲಾಪವನ್ನು ಮಾಡಿದರು. ಗಂಡನ ನಿಶ್ಚಲ ದೇಹವ ನೋಡುತ್ತ ತಳ್ಳನಿಸುತ್ತಲಿ ಮಂಡೋದರಿ. ಪರಿ ವಿಧದಲ್ಲಿ ಪತಿ ಗುಣಗಾನದಿ ಮೂರ್ಛಿತಳಾದಳು ತಳೋದರಿ. ಮಂತ್ರೋಚ್ಚಾರದಿ ಶಾಸ್ತ್ರ ರೀತಿಯಲ್ಲಿ ನಡೆಯಿತು ದಾನವ ಸಂಸ್ಕಾರ. ಜಗವನ್ನು ನಡುಗಿಸಿ ಇಳೆಯೊಳು ಮೆರೆದ ರಾಕ್ಷಸ ನಡೆದನು ಬಹುದೂರ. ಲಂಕಾ ರಾಜ್ಯದ ಪಟ್ಟಾಭಿಷೇಕವ ಸ್ವೀಕರಿಸುತ್ತಲಿ ವಿಭೀಷಣ. ಸಡಗರದಿಂದಲಿ ಹರ್ಷದಿ ಮಾಡಿದ ಸಿಂಹಾಸನದಲ್ಲಿ ಆರೋಹಣ. ಹನುಮನ ಕರೆಯುತ್ತ ರಘುವರ ಕಳುಹಿದ ಸೀತಾದೇವಿಗೆ ಸಂದೇಶ. ಮಾರುತಿ ಮಾತನ್ನು ಕೇಳುತ್ತ ಜಾನಕಿ ಮನದಲ್ಲಿ ಉಕ್ಕಿತು ಅತಿ ಹರುಷ. ರಾಮನ ಆಣತಿಯ ಮೇರೆಗೆ ನಡೆದಳು ಜನಕನ ಪುತ್ರಿಯು ಪತಿಯೆಡೆಗೆ. ಇನಿಯನ್ನ ಕಾಣುವ ಕಾತುರದಿಂದಲಿ ಕನಸನ್ನು ಕಂಡಳು ಮನದೊಳಗೆ. ಸೀತೆಯ ನೋಡುತ್ತ ಬಗೆ ಭಾವನೆ ಸ್ಪಂದನ ಮನದಲ್ಲಿ ರಾಮನಿಗೆ.
ನೋವು ನಲಿವು ಮೇನ್ ರೋಷವು ಮೂಡಲು ಕಟು ನುಡಿ ಆಡಿದ ಜಾನಕಿಗೆ. ಹೆಣ್ಣಿಗೆ ನಡತೆಯೇ ಆಭರಣವಲ್ಲದೆ ಹೊನ್ನಿನ ಒಡವೆಯು ಬೇಡೆಂದ ದುಸ್ಥಿತಿಯಲ್ಲಿಹ ಹೆಣ್ಣನು ಇತರರು ನೋಡಲು ದೋಷವು ಇಲ್ಲೆಂದ. ಪ್ರತಿಜ್ಞೆ ಸಾಧಿಸಿ ವೈರಿಯ ಅಳಿಸಿದೆ ಸಾರ್ಥಕವಾಯಿತು ಶ್ರಮವೆಂದ. ತನ್ನಯ ಪೌರುಷದಿಂದಲಿ ಮಾಡುವ ಕಾರ್ಯವು ಮುಗಿಸಿದೆ ತಾನೆಂದ. ಅಪಖ್ಯಾತಿ ಮೇನ್ ಅಪಕೀರ್ತಿಯನು ತೊಡೆದನು ಬಹುಪರಿ ಕಷ್ಟದಲ್ಲಿ. ಅನುಪಮ ಪೌರುಷ ಕಾರುಣ್ಯವೆಲ್ಲವ ಮೆರೆಸಿದೆ ಶಾಶ್ವತ ಜಗದಲ್ಲಿ. ರಾವಣ ಸಮರವು ನಿನಗಾಗಲ್ಲವು ನನ್ನಯ ಚರಿತೆಯ ಪೋಷಿಸಲು. ಮುಂದಿನ ಪೀಳಿಗೆ ಸತತವು ಮಾಡುವ ಅಪವಾದವ ನಿವಾರಿಸಲು. ದೈತ್ಯರ ಮನೆಯಲ್ಲಿ ವರುಷ ಕಾಲವನ್ನು ಕಳೆದಿಯ ಹೆಣ್ಣಿಗೆ ಜಗದಲ್ಲಿ. ಸದ್ವಂಶ ಜಾತನು ಅಂಗೀಕರಿಸನು ಎನ್ನುತ್ತ ನುಡಿದನು ರೋಷದಲ್ಲಿ. ಬಹಳ ಅದ್ಭುತ. ಮಂಡೋದರಿ ಪತಿಯ ಗುಣಗಾನವನ್ನು ಮಾಡ್ತಾ ಮೂರ್ಛೆ ಹೋಗ್ತಾಳೆ. ದಾನವನ ಸಂಸ್ಕಾರ ನಡೆಯಿತು. ವಿಭೀಷಣ ಪಟ್ಟಾಭಿಷಿಕ್ತನಾಗಿ ಸಿಂಹಾಸನವನ್ನು ಏರಿದ. ಮೊದಲೇ ರಾಮ ಅವನಿಗೆ ಸಮುದ್ರ ಜಲದಿಂದ ಹಿಂದೆ ಒಂದು ಸಲ ಲಂಕೆಯ ಇವನನ್ನು ಶರಣಾಗತನಾಗಿ ಬಂದಾಗಲೇ ಪಟ್ಟಾಭಿಷೇಕ ಒಂದು ಸಲ ಮಾಡಿದ್ದ. ಇದು ಸಹಜವಾಗಿ ಆಯಿತು. ಹನುಮನ ಮುಖಾಂತರ ರಾಮ ಸೀತೆಗೆ ಸಂದೇಶವನ್ನು ಕಳುಹಿಸಿದ. ಜಾನಕಿ ಸಂತೋಷಗೊಂಡ್ಳು. ಜನಕನ ಪುತ್ರಿ ಗಂಡನನ್ನು ಕಾಣಬೇಕು ಅನ್ನುವ ಒಂದು ಕಾತುರದಿಂದ ಅವಳು ಬಂದಳು. ಇವನೇನು ಹೇಳ್ದ ಅದಕ್ಕೆ, ಹೆಣ್ಣಿಗೆ ನಡತೇನೆ ಆಭರಣ, ನೀನು ಚಿನ್ನದ ಜಿಂಕೆಗೆ ಆಸೆ ಪಟ್ಬಿಟ್ಟೆ ಅಲ್ವಾ ಅಲ್ಲ. ಅದಕ್ಕೆ ಹೊನ್ನಿಗೆ ಆಸೆ ಪಟ್ಟ ಬಗ್ಗೆ ಏನಾಗುತ್ತೆ, ಅದರ ಪರಿಣಾಮ ಏನಾಗುತ್ತೆ ಜಗತ್ತಿಗೂ ತಿಳಿಬೇಕು. ಎಲ್ಲರೂ ತಿಳಿಯಿರಿ. ಪ್ರತಿಜ್ಞೆಯನ್ನು ಸಾಧಿಸಿ ನನ್ನ ಕಾರ್ಯವನ್ನು ನಾನು ಮುಗಿಸಿದ್ದೀನಿ ಅಂದ ರಾಮ. ಆದರೆ ಅಪವಾದ ಅಪಕೀರ್ತಿಯನ್ನು ಹೋಗಲಾಡಿಸದೆ ನಿನ್ನ ಮೇಲೆ ಬಂದಿರೋ ಈಗಾಗಲೇ ಎಷ್ಟು ಅಪವಾದ ಬಂದಿದೆ, ಅಪಕೀರ್ತಿ ಬಂದಿದೆ, ಅದನ್ನು ಹೋಗಲಾಡಿಸದೆ ರಾಕ್ಷಸನ ಮನೆಯಲ್ಲಿ 1 ವರ್ಷ ಕಳೆದಿರತಕ್ಕಂತಹ ಹೆಣ್ಣನ್ನು ಸದ್ವಂಶದಲ್ಲಿ ಹುಟ್ಟಿದವನು ಸ್ವೀಕರಿಸೋದಿಲ್ಲ ಅಂತ ಸೀತೆಯನ್ನು ರಾಮ ಜರಿದು ಬಿಟ್ಟ. ಇದರಲ್ಲಿ ಮುಂದೆ ನೋಡೋಣ. ನಿನ್ನಯ ಮೇಲಿನ ಮೋಹ ಕುಮುಗಿಲು ನನ್ನಯ ವಂಶದ ಗೌರವವೋ ಮನ ಬಂದಲ್ಲಿಗೆ ಹೋಗಲು ನೀಡಿಹೆ ಸ್ವೇಚ್ಛೆಯ ಅನುಪಮ ಸ್ವತಂತ್ರವೋ. ಆರ ಧ್ಯಾನದಿ ವರುಷ ಕಳೆದನೋ ಆ ಮಹಾತ್ಮನ ನುಡಿಗಳೋ ಕ್ರೂರ ವಿಧಿಯ ದೋರೋಷದಿಂದಲಿ ಎಸೆವ ಸಿಡಿಲಿನ ಕಿಡಿಗಳು. ಕರ್ಣಕ್ಕೆ ಅಪಾರ ಕಠೋರವೆನಿಸಿದ ರಾಮನ ನುಡಿಗಳು ಮನಸ್ಸಿಗೆ ಎದೆಯಲ್ಲಿ ನಾಟುವ ಬಾಣದ ತೆರದಲ್ಲಿ ಘಾಸಿಯ ಮಾಡಿತು ಜಾನಕಿಗೆ. ಚೇತನಗೊಳ್ಳುತ್ತ ನಡುಗುವ ಧ್ವನಿಯಲ್ಲಿ ಸೌಮ್ಯದಿ ನುಡಿದಳು ಜಾನಕಿಯು. ಮಹಾನುಭಾವನೆ ತರವೇ ನಿನಗೆ ಈ ಪರಿಸಲ್ಲದ ವರ್ತನೆಯು. ಪರಿಶುದ್ಧಳು ನಾ ಕಲುಷಿತೆ ಅಲ್ಲವು ನಂಬುವುದೈ ನೀ ಮನಸ್ಸಿನಲ್ಲಿ. ಸಂದೇಹ ಸಲ್ಲದು ಮಾಡುವೆ ರಘುವರ ಸತ್ಯ ಪ್ರತಿಜ್ಞೆಯು ನಡತೆಯಲ್ಲಿ. ಕಾಯುವ ಪರರಲ್ಲಿ ಅಧೀನವಾದರೂ ಕಾಯವು ಪರರಲ್ಲಿ ಅಧೀನವಾದರೂ ಮನವದು ನಿನ್ನಲ್ಲಿ ಸೇರಿಹುದು. ನೀನಂಬದಿರೆ ಹತಭಾಗ್ಯಳು ನಾ ಉಚಿತವು ಜಗದಿಂ ಹೋಗುವುದು. ತನ್ನಯ ಪವಿತ್ರ ಶೀಲವ ಪರಕಿಸೆ ಅಗ್ನಿ ಪರೀಕ್ಷೆಯೇ ಸಾಟಿಯದು ಎನ್ನುತ್ತ ಜಾನಕಿ ನಡೆದಳು ಚಿತೆಯಲ್ಲಿ ಅಗ್ನಿಯು ಮುಟ್ಟದ ಕಾಯವದು.
ತಳಮಳಗೊಳ್ಳುತ್ತ ಭೀಕರ ದೃಶ್ಯವ ನೋಡುತ್ತ ಎಲ್ಲರೂ ಎದುರಿನಲ್ಲಿ ಅಯ್ಯೋ ರಾಮನೇ ಅಯ್ಯೋ ಜಾನಕಿ ಎಂದರು ಮರುಗುತ ಮನಸ್ಸಿನಲ್ಲಿ. ಪರಮ ಪುನೀತೆ ಸೀತಾಮಾತೆಯ ಅಗ್ನಿ ಪ್ರವೇಶದ ಸಮಯದಲ್ಲಿ ದೇವಾದಿದೇವತೆ ಪ್ರತ್ಯಕ್ಷರಾಗುತ್ತ ನುಡಿದರು ರಾಮಗೆ ಪ್ರೇಮದಲ್ಲಿ. ಸ್ವಯಂ ಪ್ರಭುವೆ ನೀ ಮಹಾದೇವನೇ ನೀನಾರೆಂಬುದ ಅರಿಯದಲೇ ಲೌಕಿಕ ಮಾನವನಂದದಿ ಸೀತೆಯ ಉಪೇಕ್ಷೆಯಿಂದಲಿ ಕಾಣದಲೇ. ಚತುರ್ಭುಜನೆ ಮೇಣ್ ಸರ್ವವಿಭುವೆ ನೀ ಅಕ್ಷರ ಬ್ರಹ್ಮನು ನೀನೇ ಕಣ. ವೇದಾತ್ಮ ಪುರುಷನು ಓಂಕಾರ ರೂಪನು ನೀನೆ ಶ್ರೀಮನ್ನಾರಾಯಣ ನೀನೆ ಶ್ರೀಮನ್ನಾರಾಯಣ. ರಾಮ, ಸೀತೆಗೆ ಸ್ವತಂತ್ರ ಕೊಟ್ಬಿಟ್ಟಿದ್ದೀನಿ, ನಿನಗೆ ಇಷ್ಟ ಬಂದ ಕಡೆಗೆ ಹೋಗು. ನನಗೆ ವಂಶದ ಗೌರವೇ ನನಗೆ ಹೆಚ್ಚು. ಯಾರನ್ನು ನೆನೆದು ಅವಳು ಈ ಒಂದು ವರ್ಷವನ್ನು ಕಳೆದಿದ್ಲೋ ಆ ಮಹಾತ್ಮನ ಬಾಯಿಂದ ಇಂತಹ ನುಡಿಗಳನ್ನು ಪಾಪ ಅವಳು ಕೇಳಬೇಕಾಗಿ ಬಂತು. ಕ್ರೂರ ವಿಧಿ ಇದು ಅಂತ ನೊಂದುಕೊಂಡ್ಳು. ಗಂಡನಿಗೆ ಹೇಳಿದ್ಲು, ಈ ವರ್ತನೆ ನಿಮಗೆ ಸಲ್ಲದು, ನೀವು ಇಂತಹ ಮಾತನ್ನು ಆಡಬಾರದು ಅಂತ ವಿನಂತಿಸ್ಕೊಂಡ್ಳು. ನಾನು ಪರಿಶುದ್ಧೆ, ನೀವು ನಂಬ್ರಿ, ನನ್ನ ಮೇಲೆ ಸಂದೇಹ ಪಡಬೇಡಿ. ನನ್ನ ಶರೀರ ನನ್ನ ಕಾಯ ಇನ್ನೊಬ್ಬರ ಅಧೀನದಲ್ಲಿ ಇತ್ತೇ ವಿನಃ ಮನಸ್ಸು ಮಾತ್ರ ಯಾವಾಗಲೂ ನಿಮ್ಮಲ್ಲೇ ಇದ್ದಂತಹದ್ದು ಅಂತ ಪರಿಪರಿಯಾಗಿ ಅವಳು ಪ್ರಾರ್ಥನೆಯನ್ನು ಮಾಡಿಕೊಂಡ್ಳು. ಶೀಲ ಪರೀಕ್ಷೆಗೆ ಈಗ ಅಗ್ನಿ ಪರೀಕ್ಷೆನೇ ಸರಿ ಅಂತ ಚಿತೆಯನ್ನು ಏರೋದಕ್ಕೆ ಸಿದ್ಧಳಾದ್ಲು. ನೋಡುವವರೆಲ್ಲರೂ ಮರುಗಿದ್ರು, ಏನಪ್ಪ ಹಿಂಗಾಗೋಗ್ಬಿಡ್ತಲ್ಲ. ಈ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಕೂಡ ಬಂದು ಪ್ರತ್ಯಕ್ಷರಾಗಿ ರಾಮನಿಗೆ ತಿಳಿಸಿದ್ರು, ನೀನು ಯಾರು ಅಂತ ತಿಳಿದೆ ಲೌಕಿಕ ಮಾನವರಂತೆ ನೀನು ಸೀತೆಯನ್ನು ಉಪೇಕ್ಷಿಸಬಹುದಾ, ನೀನು ಚತುರ್ಭುಜನು, ನೀನು ಶ್ರೀಮನ್ನಾರಾಯಣ ನೀನು ಅಂತ ತಿಳಿಸಿದ್ರು ಅಲ್ಲಿ ಬಂದಂತಹ ದೇವಾದಿ ದೇವತೆಗಳೆಲ್ಲ. ಸಮಸ್ತ ಜೀವದ ರಾಶಿಗಳಲ್ಲದೆ ಭೂಮಂಡಲವನ್ನು ಧರಿಸಿರುವೆ. ರಾವಣ ವಧೆಯನ್ನು ಮಾಡಲು ಇಳೆಯಲಿ ಮಾನವ ಜನ್ಮವ ತಳೆದಿರುವೆ. ಅಗ್ನಿಯ ಪ್ರಕಾಶದಿಂದಲಿ ಮೂಡಿತು ಯಜ್ಞೇಶ್ವರನ ಮೂರುತಿಯೋ. ತೊಡೆಯಲ್ಲಿ ಸೀತೆಯ ಧರಿಸುತ್ತ ಬಂದನು ಸೂರ್ಯನ ತೇಜದಿ ಜಾನಕಿಯು. ಪುಟಕ್ಕೆ ಹಾಕಿದ ಚಿನ್ನದಂದದಿ ಪರಮ ಪಾವನೆ ಬೆಳಗುತ್ತ ದಿಟದಿ ಪಾತಿವ್ರತ್ಯ ಮಹಿಮೆಯ ಮರ್ತ್ಯ ಲೋಕದಿ ತೋರುತ್ತ. ಪಾಪವನರಿಯದ ಪವಿತ್ರ ಆತ್ಮಳು ಜಾನಕಿ ಎಂದನು ಯಜ್ಞೇಶ್ವರ. ನೀನಲ್ಲದೆ ಪರಪುರುಷರ ಯಾರನು ನೆನೆಯಳು ಮನದಲ್ಲಿ ನಿಜಪೂರ. ಪಾಪರಹಿತೆ ಮೇಣ್ ಪರಿಶುದ್ಧಳುನು ಸ್ವೀಕರಿಸೈ ನೀ ರಾಘವನೇ. ನನ್ನೆಯ ಆಜ್ಞೆಯ ಮಾನಿಸಿ ತಪ್ಪದೆ ಜಗದಲ್ಲಿ ಪಡೆದೆ ನೀ ಕೀರ್ತಿಯನೇ. ಅಗ್ನಿದೇವನ ಅಪೂರ್ವ ನುಡಿಯಲಿ ಮೂಡಿತು ಸಂತಸ ರಾಮನಲಿ. ಆನಂದ ಬಾಷ್ಪವ ಸುರಿಸುತ್ತ ಹೇಳಿದ ಎಲ್ಲವೂ ಬಲ್ಲೆನು ಎನ್ನುತ್ತಲಿ. ಅಪಾರ ಕಾಲವ ಲಂಕಾನಗರದಿ ಕಳೆದಿಹ ಪ್ರೇಯಸಿ ಜಾನಕಿಗೆ. ಪರೀಕ್ಷೆಯಿಲ್ಲದೆ ಸ್ವೀಕರಿಸಿದ್ದರೆ ಮೆಚ್ಚುತ್ತಿತ್ತೆ ಜನ ಭುವಿಯೊಳಗೆ. ಅಗ್ನಿಯ ತೇಜದಿ ಪ್ರಕಾಶ ಬೀರುತ ಪವಿತ್ರವಾಗಿಹ ಭೋಜಾತೆ. ಪಾತಿವ್ರತ್ಯವ ಬೆಳಗುತ್ತ ಜಗದಲ್ಲಿ ಆದರ್ಶವಾದಳು ಈವನಿತೆ. ಸೀತೆಯ ರಾಮನು ಅಂಗೀಕರಿಸುವ ಸಮಯಕ್ಕೆ ಸ್ವರ್ಗದಿ ದಶರಥನು ವಿಮಾನಯಾನದಿ
ಬರುತ್ತಲಿ ಇಳಿಯುತ್ತ ತನ್ನೆಯ ಪುತ್ರರ ನೋಡಿದನು. ಇಂತಹ ಪುತ್ರರ ಪಡೆದುದೆ ತನ್ನೆಯ ಭಾಗ್ಯವು ಎನ್ನುತ್ತ ಹರಸಿದನು. ರಾಜ್ಯವನಾಳುತ್ತ ಪ್ರಜೆಗಳ ಪಾಲಿಸಿ ಬೆಳಗಿಸು ರಘುಕುಲ ಕೀರ್ತಿಯನು. ಸೀತಾಮಾತೆಯ ಆಶೀರ್ವದಿಸುತ್ತ ದಶರಥ ನುಡಿದನು ನಲ್ಮೆಯಲಿ. ಪತಿಯೇ ದೇವರು ಎಂಬುದ ಸಾರಿದೆ ಎನ್ನುತ್ತ ಸೇರಿದ ಸ್ವರ್ಗದಲ್ಲಿ. ರಾವಣನ ವಧೆಯಾಗಿ ಅವನ ವಧೆ ಮಾಡೋದಕ್ಕಾಗಿ ನೀನು ಭೂಮಿಯಲ್ಲಿ ಮಾನವ ಜನ್ಮವನ್ನು ಪಡೆದಿದೀಯಾ ಯಜ್ಞೇಶ್ವರನ ತೊಡೆಯಲ್ಲಿ ಸೀತೆಯನ್ನು ಧರಿಸಿ ಪುಟವಿಟ್ಟ ಚಿನ್ನ ಇವಳು. ಪಾತಿವ್ರತ್ಯದ ಒಂದು ಮಹಿಮೆಯನ್ನು ಚೆನ್ನಾಗಿ ಅರಿತಂತವಳವಳು. ಅವಳು ಪರಿಶುದ್ಧಳು, ಇವಳನ್ನು ಸ್ವೀಕರಿಸು ಅಂತ ಅಗ್ನಿದೇವ ಹೇಳಿದಾಗ ರಾಮ ಸಂತೋಷದಿಂದ ನಾನು ಎಲ್ಲವನ್ನು ಬಲ್ಲೆ, ಆದರೆ ಪರೀಕ್ಷಿಸದೆ ನಾನೇನಾದರೂ ಸ್ವೀಕರಿಸಿದರೆ ಈ ಭೂಮಿಯಲ್ಲಿ ಜನ ನನ್ನ ಸ್ವೀಕಾರವನ್ನು ಒಪ್ತಾ ಇತ್ತಾ ಅಂದಾಗ ಆ ಸಮಯದಲ್ಲಿ ದಶರಥ ಸ್ವರ್ಗದಿಂದ ಇಳಿದು ಬಂದು ತನ್ನ ಮಕ್ಕಳನ್ನು ಕಂಡು ಇಂತಹ ಮಕ್ಕಳನ್ನು ಪಡೆದಂತಹ ನಾನು ಕೂಡ ಭಾಗ್ಯಶಾಲಿ, ರಘುಕುಲ ಕೀರ್ತಿಯನ್ನು ಬೆಳಗಿಸ್ರಿ ಅಂತ ಹರಸ್ದ. ಹಾಗೆ ಸೀತೆಯನ್ನು ಆಶೀರ್ವದಿಸ್ತಾ ಪತಿಯೇ ದೇವರು ಎಂಬುದನ್ನು ನೀನು ಲೋಕಕ್ಕೆಲ್ಲ ಸಾರಿದೆ ಅಂತ ಹೇಳಿ ಅವನು ದಶರಥ ಸ್ವರ್ಗಕ್ಕೆ ಅಲ್ಲಿಂದ ಮುಂದೆ ಹೋದ. ಸರ್ವ ಸಂಕಟ ನೀಗಿ ಎಲ್ಲರೂ ರಾಮಚಂದ್ರನ ನೋಡುತ್ತಾ ಸರ್ವಸಿದ್ಧಿಯ ಸ್ವಾಮಿ ಎನ್ನುತ್ತ ರಾಮ ಪಾದಕ್ಕೆ ನಮಿಸೋತ. ದಶರಥ ನಂದನ ತವಕವ ತೋರಿದ ತೆರಳಲು ತ್ವರಿತದಲ್ಲಿ ಅಯೋಧ್ಯೆಗೆ. ರಾಕ್ಷಸ ರಾಜನ ಪುಷ್ಪಕ ವಿಮಾನವು ಸಿದ್ಧತೆ ಆಯಿತು ಕ್ಷಣದೊಳಗೆ. ರಾಮನ ಅಗಲದೆ ವಾನರ ಶ್ರೇಷ್ಠರು ಜೊತೆ ತಾವು ಬರುವೆವು ಎನ್ನುತ್ತಲಿ. ದಾನವರಾಜನು ತಾನೂ ಬರುವೆನು ಎನ್ನುತ್ತ ಹೊರಟನು ಜೊತೆಯಲ್ಲಿ. ಏರುತ್ತ ಎಲ್ಲರೂ ವಿಮಾನಯಾನದಿ ನಡೆದರು ಗಗನದ ಮಾರ್ಗದಲ್ಲಿ. ಸೀತೆಗೆ ರಾಮನು ವಿವರಿಸಿ ಹೇಳಿದ ಗತ ಇತಿಹಾಸವಯಾನದಲ್ಲಿ. ಸಡಗರದಿಂದಲೇ ಇಳಿದರು ತಲುಪುತ ಮುನಿ ಭರದ್ವಾಜರ ಆಶ್ರಮವ. ಸಂತಸದಿಂದಲೇ ಋಷಿವರ ನೀಡಿದ ರಾಮಗೆ ಅನುಪಮ ಸ್ವಾಗತವ. ಹನುಮಗೆ ಕರೆಯುತ್ತ ರಾಮನು ಹೇಳಿದ ಅಯೋಧ್ಯೆ ತಲುಪುತ ತ್ವರಿತದಲ್ಲಿ. ಭರತೆಗೆ ಸುದ್ದಿಯ ತಿಳಿಸುತ್ತ ಬಾರೈ ಆತನ ಮನವನ್ನು ಅರಿಯುತ್ತಲಿ. ಸ್ವಾಮಿಯ ಆಜ್ಞೆಯ ಶಿರದಲ್ಲಿ ಧರಿಸುತ್ತ ನಡೆದನು ಮಾರುತಿ ಭರದಲ್ಲೇ. ಮಾನವ ರೂಪವ ತಾಳುತ್ತ ಶೀಘ್ರದಿ ಬಂದನು ನಂದಿ ಗ್ರಾಮದಲ್ಲಿ. ಕರಗಳ ಜೋಡಿಸಿ ವಿನಯದಿ ತಿಳಿಸಿದ ರಾಮನ ಕುಶಲದ ವಾರ್ತೆಯನ್ನು. ರಾಮನ ಕ್ಷೇಮವಾರಿಯುತ ಭರತನು ಅಪಾರ ಸಂತಸ ಹೊಂದಿದನು. ಅತ್ಯುತ್ಸಾಹದಿ ಭರತನು ಕೇಳಿದ ಮಾರುತಿ ಹೇಳೈ ವಿವರದಲ್ಲಿ. ರಾಮನ ಘನವನ ವಾಸದ ವಿವರವ ಅರುಹಿದ ಮಾರುತಿ ವಿನಯದಲ್ಲಿ. ತಿಳಿಸುತ್ತ ಜನತೆಗೆ ರಾಮನ ಬರವನು ಮಾಡಲು ನಗರವ ಶೃಂಗಾರ. ತಳಿರಿನ ತೋರಣ ಕಟ್ಟುತ್ತ ಎಲ್ಲರೂ ಶೃಂಗರಿಸಿದರೈ ಮನೋಹರ. ಎಲ್ಲರೂ ರಾಮನ ಪಾದಗಳಿಗೆ ವಂದಿಸಿದ್ರು. ಸರ್ವ ಸಂಕಟ ನೀಗಿತು ಅಂತ ಒಂದು ಥರದಲ್ಲಿ ಎಲ್ಲ ಒಂದು ಸೆಟ್ಲ್ಮೆಂಟ್ ಆಯ್ತಲ್ಲ. ಎಲ್ಲರೂ ಕೂಡ ನಿಟ್ಟುಸಿರನ್ನು ಬಿಟ್ಟರು. ದಶರಥ ನಂದನರು ಬೇಗ ಅಯೋಧ್ಯೆಗೆ ತಲುಪೋದಕ್ಕೆ ತವಕಿಸಿದ. ರಾಕ್ಷಸರಾಜನ ಪುಷ್ಪಕ ವಿಮಾನ ಕ್ಷಣದಲ್ಲೇ ಸಿದ್ಧ ಆಗೋಗ್ಬಿಡ್ತು. ನಿಮ್ಮನ್ನು ನಾವು ಬಿಟ್ಟಿರೋಕ್ಕಾಗಲ್ಲ, ನಾವು ನಿಮ್ಮ ಜೊತೆನೇ ಬರ್ತೀವಿ ಅಂತ ವಾನರ ಶ್ರೇಷ್ಠರೆಲ್ಲರೂ ನಿಂತರು. ತಾನೂ ಬರ್ತೀನಿ ನಿಮ್ಮ ಜೊತೆ ಅಂತ ವಿಭೀಷಣನೂ ಕೂಡ ಹೊರಟುಬಿಟ್ಟ. ಗಗನ ಮಾರ್ಗದಲ್ಲಿ ಸಾಗುತ್ತಾ ಇರುವಾಗ
ಸೀತೆಗೆ ರಾಮನು ಹಿಂದೆ ನಡೆದಂತಹ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳಿದ. ಆಮೇಲೆ ಭರದ್ವಾಜರ ಆಶ್ರಮದಲ್ಲಿ ಇಳಿದ್ರು. ಋಷಿ ರಾಮನಿಗೆ ಅನುಪಮವಾದಂತಹ ಸ್ವಾಗತವನ್ನು ನೀಡಿದರು. ಹನುಮನನ್ನು ಕರೆದು ರಾಮ ಭರತನಿಗೆ ನೀನು ಸುದ್ದಿಯನ್ನು ತಿಳಿಸು, ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಬ, ಇನ್ನು ಮತ್ತೆ ಅನುಮಾನವೇ ಬಾ ಅಂತ ಹೇಳಿದ. ಆಗ ಹನುಮಂತ ಮನುಷ್ಯನ ರೂಪವನ್ನು ತಾಳ್ಕೊಂಡು ಮಾರುತಿ ನಂದಿ ಗ್ರಾಮಕ್ಕೆ ಭರತ ಇದ್ದ ಜಾಗಕ್ಕೆ ಶೀಘ್ರವಾಗಿ ಬಂದಿಳಿದ. ರಾಮನ ಕುಶಲವನ್ನು ಕೇಳಿ ಭರತ ತುಂಬ ಸಂತೋಷಪಟ್ಟ. ರಾಮನ ವನವಾಸದ ಬಗ್ಗೆ ನನಗೆ ವಿವರವಾಗಿ ನೀನು ಹೇಳು ಅಂತ ಕೇಳಿದಾಗ ಮಾರುತಿ ಎಲ್ಲವನ್ನು ಸುವಿಸ್ತಾರವಾಗಿ ತಿಳಿಸ್ದ. ರಾಮನ ಆಗಮನವನ್ನು ಜನತೆಗೆ ತಿಳಿಸೋಕ್ಕೋಸ್ಕರ ನಗರವನ್ನು ಶೃಂಗರಿಸಿದರು. ಎಲ್ಲೆಲ್ಲೂ ತಳಿರು ತೋರಣ, ಯಾಕಪ್ಪ ಎಲ್ಲೆಲ್ಲೂ ಅಂದರೆ ರಾಮ ಬರ್ತಾ ಇದ್ದಾನೆ ಅನ್ನತಕ್ಕಂಥದ್ದನ್ನು ತಿಳಿಸೋಕ್ಕೋಸ್ಕರ ಸಿದ್ಧತೆ ಎಲ್ಲ ಆಯಿತು. ವಿಮಾನಯಾನದಿ ಬಂದನು ರಘುವರ ಪೂರ್ಣಿಮೆ ಚಂದ್ರನ ತೆರದಲ್ಲಿ, ಅತ್ಯುತ್ಸಾಹದಿ ಜನತೆಯು ಹಾಕಿತು ಜಯ ಜಯಕಾರವ ಹರ್ಷದಲ್ಲಿ. ಶ್ರೀರಾಮಚಂದ್ರನ ಚರಣಕ್ಕೆ ಭರತನು ಎರಗಿದ ಅಪಾರ ಭಕ್ತಿಯಲ್ಲಿ, ಜನಕ ಜಾತೆ ಮೇಣ್ ಲಕ್ಷ್ಮಣರೆಲ್ಲರ ಆಶೀರ್ವದಿಸಿದ ಪ್ರೇಮದಲ್ಲಿ. ಗುರು ಹಿರಿಯರ ಮಾತೆಯರೆಲ್ಲರ ಪಾದಕ್ಕೆ ರಘುವರ ಎರಗಿದನು, ಮಾತೆಯರೆಲ್ಲರೂ ಆಶೀರ್ವದಿಸುತ್ತ ತೋರಲು ಅಪಾರ ಪ್ರೇಮವನು. ಭರತನು ವಿನಯದಿ ಭಿನ್ನಹ ಮಾಡುತ್ತ ರಾಮಗೆ ತಿಳಿಸಿದ ವಿಷಯವನು, ಕೋಶಲ ರಾಜ್ಯವ ಸ್ವೀಕರಿಸುತ್ತಲಿ ಪ್ರೇಮದಿ ಪಾಲಿಸು ಪ್ರಜೆಗಳನ್ನು. ತಮ್ಮನ ವಿನಯದ ಕೋರಿಕೆ ಮೇರೆಗೆ ತಥಾಸ್ತು ಎಂದನು ರಘುವರನು, ಜಟೆಯನ್ನು ತ್ಯಜಿಸುತ್ತ ಮಂಗಳ ಸ್ನಾನದಿ ಶೋಭಿತನಾದನು ರಘುಕುಲನು. ಪೀತಾಂಬರ ಮೇಣ್ ದಿವ್ಯಾಭರಣವ ತೊಡುತ್ತಲಿ ಬಂದನು ಸಭೆಯೊಳಗೆ, ವಶಿಷ್ಠ ಮುನಿಗಳು ಆದೇಶ ನೀಡಲು ಕುಳಿತನು ಸಿಂಹಾಸನದೊಳಗೆ. ವಾಮದೇವ ಮೇಣ್ ಜಾಬಾಲಿ ಗೌತಮ ಕಶ್ಯಪ ಮುನಿಗಳು ಕೂಡಿದರು, ತೀರ್ಥೋದಕದಲ್ಲಿ ಅಭಿಷೇಕವನತಿ ಪವಿತ್ರ ಮಂತ್ರದಿ ಮಾಡಿದರು. ಅಭಿಮಂತ್ರಿಸಿ ತಾವು ಕಿರೀಟ ಇಟ್ಟರು ಶ್ರೀರಾಮಚಂದ್ರನ ಶಿರದಲ್ಲಿ, ಅಪಾರ ಜನತೆಯು ಅತ್ಯುತ್ಸಾಹದಿ ಜಯ ಜಯಕಾರವ ಹಾಕುತ್ತಲಿ. ಪಟ್ಟಾಭಿಷೇಕದ ನಂತರ ರಾಮನು ನೀಡಿದ ದ್ವಿಜರಿಗೆ ದಾನವನು, ಸೂಕ್ತ ದಾನವನು ಪಡೆಯುತ್ತ ಜನತೆಯು ಹೊಗಳಿತು ರಾಮನ ಭಾಗ್ಯವನು. ಶ್ರೀರಾಮಚಂದ್ರನ ರಾಜ್ಯಾಡಳಿತದಿ ಕ್ಷಾಮಡಾಮರದ ವ್ಯಥೆಯಿಲ್ಲ, ಪ್ರಕೃತಿಯ ಪುಣ್ಯದಿ ಸಂಪದ್ಭರಿತವು ಲೋಕದ ಸಮಸ್ತ ಜನಕ್ಕೆಲ್ಲ, ಲೋಕದ ಸಮಸ್ತ ಜನಕ್ಕೆಲ್ಲ. ಹುಣ್ಣಿಮೆಯ ಚಂದ್ರನಂತೆ ವಿಮಾನದಿಂದ ಇಳಿದಂತಹ ರಾಮನಿಗೆ ಜನತೆ ಜಯ ಜಯಕಾರ ಹಾಕ್ತು. ಶ್ರೀರಾಮಚಂದ್ರನ ಚರಣಕ್ಕೆ ಭರತ ಎರಗಿದ. ಹಿರಿಯರೆಲ್ಲರಿಗೂ ಕೂಡ ರಾಮ ನಮಸ್ಕರಿಸಿದ. ಭರತ ರಾಮನಿಗೆ ನೀನು ಕೋಶಲ ರಾಜ್ಯವನ್ನು ಸ್ವೀಕರಿಸಿ ಪ್ರಜಾಪಾಲನೆ ಮಾಡಬೇಕು ಅಂತ ಬೇಡಿಕೊಂಡ ರಾಮನಲ್ಲಿ. ರಾಮ ಅದಕ್ಕೆ ಒಪ್ಪಿ ಜಟೆಯನ್ನು ತ್ಯಜಿಸಿ ಮಂಗಳ ಸ್ನಾನ ಮಾಡಿ ಅಲಂಕರಿಸಿಕೊಂಡು ಸಭೆಗೆ ಬಂದ. ವಾಮದೇವ, ಜಾಬಾಲಿ, ಗೌತಮ, ಕಶ್ಯಪ ಎಲ್ಲ ಮುನಿಗಳೆಲ್ಲರೂ ಕೂಡ ಸೇರಿ ಅಭಿಷೇಕವನ್ನು ಪವಿತ್ರ ಮಂತ್ರದೊಂದಿಗೆ ಮಾಡಿದ್ರು. ರಾಮಚಂದ್ರನ ಶಿರಸ್ಸಿಗೆ ಕಿರೀಟವನ್ನು ತೊಡಿಸೋದ್ರು. ಜನತೆ ಹರ್ಷದಿಂದ ಜಯಕಾರ ಮಾಡಿದ್ರು. ಈ ಪಟ್ಟಾಭಿಷೇಕದ ನಂತರ ರಾಮನು ದ್ವಿಜರಿಗೆ ಸೂಕ್ತ ದಾನವನ್ನು ಮಾಡಿದ. ರಾಮನ ಭಾಗ್ಯವನ್ನು ಹೊಗಳುತ್ತಾ ಹೊರಟರು ಎಲ್ಲರೂ. ಶ್ರೀರಾಮಚಂದ್ರನ ರಾಜ್ಯಾಡಳಿತ ಅನ್ನೋದು ಹೇಗಿತ್ತು ಅಂದರೆ ಸುಭಿಕ್ಷವಾಗಿತ್ತು ಅನ್ನುವ ಒಂದು ಲಾವಣಿ ನುಡಿಯೊಂದಿಗೆ ಶ್ರೀಮದ್ ರಾಮಾಯಣ ಗಾನವಾಹಿನಿಯ ಬರೆದಂತಹ ಗಂಗಾತನೆಯ ಎಚ್ ಎಂ ಸಿದ್ದಪ್ಪ ಅವರು ಮಂಗಳವನ್ನು ಹಾಡಿದ್ದಾರೆ.
ರಾಮ ರಾಮ ರಘುರಾಮನ ಚರಿತೆಯ ರಾಮಾಯಣದ ಸುವಿಚಾರ. ಶ್ರೀ ಗುರು ಸಿದ್ಧನು ಮತಿಯನ್ನು ನೀಡಲಿ ನುಡಿಯಲು ಲಾವಣಿ ಪದಸಾರ. ಈ ಕೃತಿಯನ್ನು ನೀವು ಈ ರಾಮಾಯಣವನ್ನು ಕೇಳಿದ್ರಿ. ಅದರ ಫಲಶ್ರುತಿ ಏನು ಅಂದರೆ ಭಕ್ತಿ ಭಾವದಿಂದ ರಾಮಾಯಣ ಆಲಿಸಿದಂತಹ ಜನತೆಗೆ ಸಮಸ್ತ ಪಾಪವೂ ಕೂಡ ಪರಿಹಾರ ಆಗುತ್ತೆ ಅಂತ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಿಮಗೆಲ್ಲರೂ ನಮಸ್ಕಾರ ಹೇಳ್ತಾ ಈ ಒಂದು ರಾಮಾಯಣದ ಸದ್ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋ ಮಹಾಭಾಗ್ಯ ನನಗೂ ಕೂಡ ದೊರಕಿದ್ದಕ್ಕೆ ನಾನು ಅತಿ ಸಂತೋಷದಿಂದ ನಿಮ್ಮೆಲ್ರಿಗೂ ನಮಸ್ಕರಿಸಿ ಈ ರಾಮಾಯಣದ ಮಹಾಕಾವ್ಯದ ಯುದ್ಧಕಾಂಡದೊಂದಿಗೆ ಈ ರಾಮಾಯಣವನ್ನು ಮುಗಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ. ನಿಮ್ಮೆಲ್ಲರೊಂದಿಗೆ ರಾಜಲಕ್ಷ್ಮಿ ಗೋಪಾಲ್, ನಮಸ್ಕಾರ. ನೀವೆಲ್ಲರೂ ಹೋಗ್ಬೇಕಾ?